ಎಲ್ಲರಿಗೂ ನಮಸ್ಕಾರ. ಕೆಂಚಾಗಿ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಈಸಿ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಪಿರಿಯಾಡಿಕ್ ಟೇಬಲ್ ಮೇಲೆ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ನನ್ನ ಚಾನಲಲ್ಲಿ ಪ್ಲೇ ಲಿಸ್ಟ್ಗೆ ಹೋಗಿ ಪಿರಿಯಾಡಿಕ್ ಟೇಬಲ್ ಅಂತಂದರೆ ರಿಲೇಟೆಡ್ ಟು ಪಿರಿಯಾಡಿಕ್ ಟೇಬಲ್ ಎಷ್ಟು PPT ಅಂದರೆ ಎಷ್ಟು ನಾನು ವಿಡಿಯೋಸ್ನ ಮಾಡಿದ್ದೀನೋ ಆ ವಿಡಿಯೋಸ್ ಎಲ್ಲ ಬರ್ತಾ ಹೋಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಬಗ್ಗೆ ಎಗೇನ್ ಕಂಪ್ಯಾರಿಟಿವ್ ಸ್ಟಡಿ ಆಫ್ ಎಸ್ ಬ್ಲಾಕ್ ಎಲಿಮೆಂಟ್ಸ್. ಎಸ್ ಬ್ಲಾಕಲ್ಲಿ ಎರಡು ಗ್ರೂಪ್ ಬರುತ್ತೆ. ಒಂದು ಆಲ್ಕಲಿ ಮೆಟಲ್ಸ್, ಇನ್ನೊಂದು ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ. ಅದರದ್ದು ಪ್ರಾಪರ್ಟೀಸ್ ನಾವು ಡೀಲ್ ಮಾಡ್ತಾ ಹೋಗೋಣ. ಜೊತೆಗೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ದು ಹ್ಯಾಲೈಡ್ಸು, ಆಕ್ಸೈಡ್ಸು, ಕಾರ್ಬೊನೈಡ್ಸು ಕಂಪ್ಯಾರಿಟಿವ್ ಸ್ಟಡಿ ಇವತ್ತು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮ್ಮದು ಪಿರಿಯಾಡಿಕ್ ಟೇಬಲ್ ಏನಿದೆಯಲ್ಲ ಅದನ್ನು ನಾವು ಯಾವ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡಿದ್ದೀವಿ ಅಂದರೆ ಇಟ್ ಹ್ಯಾಸ್ ಬೀನ್ ಬೇಸ್ಡ್ ಆನ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮೇಲೆ ಅದನ್ನು ನಾವು ಡಿವೈಡ್ ಮಾಡಿದ್ದೀವಿ ಆ್ಯಸ್ SPDF ಬ್ಲಾಕ್ ಅಂತ ಮಾಡಿದ್ದೀವಿ. ಸೊ ಈ ರೈಟ್ ಕಾರ್ನರ್ಗೆ ಏನಿದೆಯಲ್ಲ ಅದಕ್ಕೆ ನಾವು ಎಸ್ ಬ್ಲಾಕ್ ಅಂತ ಹೇಳ್ತೀವಿ. ಈ ಕಡೆ ಲೆಫ್ಟ್ ಕಾರ್ನರ್ಗೆ ಇರುವಂಥದ್ದಕ್ಕೆ P ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಮಿಡ್ಲಲ್ಲಿ ಇರೋದಕ್ಕೆ D ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಎಲ್ಲದಕ್ಕಿಂತ ಕೆಳಗಡೆ ಇದೆಯಲ್ಲ ಅದಕ್ಕೆ F ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಇದನ್ನು ಅಟಾಮಿಕ್ ನಂಬರ್ ಮೇಲೆ ಬೇಸ್ಡ್ ಆನ್ ದಿರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಔಟರ್ ಮೋಸ್ಟ್ ಶೆಲ್ಲು ಯಾವ ಶೆಲ್ಲಲ್ಲಿ ಇರುತ್ತಲ್ಲ ಆ ಬ್ಲಾಕ್ ಎಲಿಮೆಂಟ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಎಸ್ ಬ್ಲಾಕ್ ಎಲಿಮೆಂಟ್ಸ್ ದೇ ಹ್ಯಾವ್ ದಿ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ NS1 to 2. ಅದೇ ರೀತಿ P ಬ್ಲಾಕ್ ಎಲಿಮೆಂಟ್ಸ್ನ ತಗೊಂಡ್ರೆ NS2 NP 1 to 6 ಇದೆ. ಅದೇ ಥರ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ ಅಥವಾ D ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅದಕ್ಕೆ N-1 D 1 to 10 NS 1 to 2 ಅಂತ ಹೇಳ್ತೀವಿ. ಅದೇ ರೀತಿ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ ಅಥವಾ F ಬ್ಲಾಕ್ ಅಂತ ಕರಿತೀವಿ. ಆಕ್ಟಿನೈಡ್ಸ್ ಅಂಡ್ ಲ್ಯಾಥಿನಾಯ್ಡ್ಸ್ ಅಂತ ಏನು ಕರಿತೀವಿ, ದೇ ಗೋಯಿಂಗ್ ಟು ಹ್ಯಾವ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ NS2 F1 to 14 N-1 0 1 NS2 ಇದೆ. ಸೊ ಟ್ರಾನ್ಸಿಷನ್ ಎಲಿಮೆಂಟ್ಸು ಪೆನಾಲ್ಟಿಮೇಟು, F ಬ್ಲಾಕ್ ಎಲಿಮೆಂಟ್ಸು ಆ್ಯಂಟಿ ಪೆನಾಲ್ಟಿಮೇಟ್ ಶೆಲ್ಸ್ಗಳಲ್ಲಿ ಫಿಲ್ ಆಗ್ತಾ ಹೋಗುತ್ತೆ. ಸೊ ಈ ಬೇಸಿಸ್ ಮೇಲೆ ನಾವು SPDF ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತಾ ಇದ್ದೀವಿ. ಈ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಏನಿದೆಯಲ್ಲ ಅವು ಜನರಲಿ ಮೆಟಲ್ ಆಗಿರುತ್ತೆ. ಅದೇ ರೀತಿ P ಬ್ಲಾಕ್ ಎಲಿಮೆಂಟ್ಸ್ ಏನಿದೆಯಲ್ಲ ಜನರಲಿ ನಾನ್ ಮೆಟಲ್ ಆಗಿರುತ್ತೆ. ಬಟ್ ಇನ್ ಬಿಟ್ವೀನ್ ಮೆಟಲ್ಸ್ ನಾನ್ ಮೆಟಲ್ ಕ್ಯಾರೆಕ್ಟರ್ ಇರುವಂಥದ್ದೇ S ಆ್ಯಂಡ್ P ಬ್ಲಾಕ್ ಎಲಿಮೆಂಟ್ಸ್ ಟುಗೆದರ್ಗೆ ನಾವು ನಾರ್ಮಲ್ ಅಥವಾ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಅವರು ಕರಿತಾ ಹೋಗ್ತಾರೆ. ದಿಸ್ ಇಸ್ ದಿ ಬ್ರಾಡ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿ ಪಿರಿಯಾಡಿಕ್ ಟೇಬಲ್. ಸೊ ಪಿರಿಯಾಡಿಕ್ ಟೇಬಲ್ ಇಸ್ ಎ ಬೇಸಿಸ್ ಫಾರ್ ದಿ ಎಂಟೈರ್ ಕೆಮಿಸ್ಟ್ರಿ. ಸೊ ನೀವು ಈ ಪಿರಿಯಾಡಿಕ್ ಟೇಬಲ್ನ ಇಟ್ಕೊಂಡು 365 ಡೇಸು ನೀವು ನೋಡ್ತಾ ಹೋದರೆ ಸೊ ಇಟ್ ಹ್ಯಾಸ್ ಬೀನ್ ಅರೇಂಜ್ಡ್ ಇನ್ ಅ ಪ್ರಾಪರ್ ಮ್ಯಾನರ್. ಕಾಂಪ್ಯಾಕ್ಟ್ ಆಗಿದೆ, ಚಿಕ್ಕದಾಗಿದೆ, ಬಟ್ ಇಟ್ ಹ್ಯಾಸ್ ಲಾಟ್ ಆಫ್ ಇನ್ಫಾರ್ಮೇಷನ್ ಇನ್ಕ್ಲೂಡೆಡ್ ಇನ್ ಇಟ್. ಸೊ ನಾವು ಯಾವುದೋ ಒಂದು ಹೊಸ ಕಾಂಪೌಂಡ್ ಮಾಡೋದಕ್ಕೆ ಅಥವಾ ಯಾವುದೋ ಒಂದು ಪ್ರಿಡಿಕ್ಟ್ ಮಾಡೋದಕ್ಕೆ ಅದಕ್ಕೆಲ್ಲದಕ್ಕೂ ನನಗೆ ಪಿರಿಯಾಡಿಕ್ ಟೇಬಲ್ ಬೇಕಾಗುತ್ತೆ. ಯಾವುದೋ ಒಂದು ಎಲಿಮೆಂಟ್ ಎಕ್ಸಿಸ್ಟ್ ಆಗ್ತಾ ಇದೆ ನೇಚರಲ್ಲಿ ಅಂತಂದರೆ ಯಾಕೆ ಎಕ್ಸಿಸ್ಟ್ ಆಗುತ್ತೆ, ವಾಟ್ ಈಸ್ ದ ಬೇಸಿಸ್ ಫಾರ್ ದಟ್. ಸೊ ಅದು ಮೆಟಲಾ ನಾನ್ ಮೆಟಲಾ, ಯಾವ ರೀತಿ ಕಂಬೈನ್ ಆಗಿದೆ, ಕೆಮಿಕಲ್ ಬಾಂಡಿಂಗ್ ಯಾವುದಿದೆ ಅದ್ರ ಮೇಲೆ, ಅದು ಕೋವೆಲೆಂಟ್ ಬಾಂಡಿಂಗ್ ಇದೆಯಾ, ಅಯಾನಿಕ್ ಬಾಂಡಿಂಗ್ ಇದೆ, ಎವ್ರಿಥಿಂಗ್ ವಿ ಕ್ಯಾನ್ ಈಸಿಲಿ ಅನಲೈಸ್ ಲುಕಿಂಗ್ ಇನ್ ಟು ದಿ ಪಿರಿಯಾಡಿಕ್ ಟೇಬಲ್. ಸೊ ಪಿರಿಯಾಡಿಕ್ ಟೇಬಲ್ ಇಸ್ ಅ ಬ್ಯಾಕ್ ಬೋನ್ ಫಾರ್ ಪರ್ಟಿಕ್ಯುಲರ್ಲಿ ಫಾರ್ ಇನಾರ್ಗ್ಯಾನಿಕ್. ಸೊ ನಾವು ಇವತ್ತು ಎಸ್ ಬ್ಲಾಕ್ನ ಮಾತ್ರ ಕಂಪೇರ್ ಮಾಡ್ಕೊಳ್ತಾ ಹೋಗೋಣ. ಎಸ್ ಬ್ಲಾಕ್ ಎಲಿಮೆಂಟ್ಸ್ ಏನಿದೆಯಲ್ಲ ಅದನ್ನು ನಾವು ಕಂಪೇರ್ ಮಾಡೋಣ. ಎಗೇನ್ ಇದನ್ನು ನಾವೇನು ಮಾಡಿದ್ವಿ, ಗ್ರೂಪ್ಸ್ ಮತ್ತು ಪೀರಿಯಡ್ಸ್ ಅಂತ ಕ್ಲಾಸಿಫೈ ಮಾಡಿದ್ವಿ. ಆ ಗ್ರೂಪಲ್ಲಿರುವಂಥ ಎಲ್ಲ ಎಲಿಮೆಂಟ್ಸು, ದೆರ್ ಆರ್ 18 ಗ್ರೂಪ್ಸ್ ಇದೆ. ಎಲ್ಲ ಎಲಿಮೆಂಟ್ಸು ದೇ ಆರ್ ಗೋಯಿಂಗ್ ಟು ಬಿಹೇವ್ ಇನ್ ಅ ಸಿಮಿಲರ್ ವೇ ಬಿಕಾಸ್ ದೇ ಆರ್ ಗೋಯಿಂಗ್ ಟು ಹ್ಯಾವ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಔಟರ್ ಮೋಸ್ಟ್ ಶೆಲ್ ಇರುವಂಥ ಎಲೆಕ್ಟ್ರಾನ್ಸು ಎಲ್ಲದರಲ್ಲೂ ಸೇಮ್ ಇರುತ್ತೆ. ಸೊ ಔಟರ್ ಮೋಸ್ಟ್ ಶೆಲ್ ಅಥವಾ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನಿರ್ತಲ್ಲ ದಟ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಕೆಮಿಕಲ್ ಬಾಂಡಿಂಗ್. ಸೊ ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಅದ್ರದ್ದು ಪ್ರಾಪರ್ಟಿ ಏನಾಗಿರುತ್ತೆ, ಆ ಬ್ಲಾಕಲ್ಲಿರುವಂಥ ಆ ಗ್ರೂಪಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ನು ಆಲ್ಮೋಸ್ಟ್ ದೇ ಗೋಯಿಂಗ್ ಟು ಹ್ಯಾವ್ ದಿ ಸೇಮ್ ಪ್ರಾಪರ್ಟಿ. ಅಥವಾ ದೇರ್ ವಿಲ್ ಬಿ ಪಿರಿಯಾಡಿಕಲಿ ದೇರ್ ವಿಲ್ ಬಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಪರ್ಟಿಕ್ಯುಲರ್ ಪ್ರಾಪರ್ಟಿ. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಬ್ಲಾಕ್ ವೈಸ್ ಆದರೆ ಪಿರಿಯಡ್ ಪ್ರಕಾರ ನಾನು ಸ್ಟಡಿ ಮಾಡೋದಕ್ಕಿಂತ ನಾನೇನು ಮಾಡ್ತಾ ಹೋಗ್ತೀನಿ ಅಂದರೆ ಗ್ರೂಪ್ ಪ್ರಕಾರ ಸ್ಟಡಿ ಮಾಡಿದ್ರೆ ಈಸಿ ಆಗುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ, ಎಸ್ ಬ್ಲಾಕ್ ಎಲಿಮೆಂಟ್ಸ್ನ ತೊಗೊಳ್ತಾ ಇದ್ದೀನಿ. ಗ್ರೂಪ್ 1 and 2 ಅವೆರಡಕ್ಕೂ ನಾವೇನಂತ ಕರಿತೀವಿ, ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಎಗೇನ್ ಅದನ್ನು ಮತ್ತೆ ಫರ್ದರಾಗಿ ಡಿವೈಡ್ ಮಾಡಿದ್ದೀವಿ. ಅದೇನೆಂದರೆ NS1 ಫಸ್ಟ್ ಗ್ರೂಪ್ಗೆ NS1 ಇಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆ್ಯಂಡ್ ದೇ ಆರ್ ಕಾಲ್ಡ್ ಆಸ್ ಆಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ.
ಅದೇ ರೀತಿ ಇನ್ನೊಂದಿದೆ, ಎರಡನೇ ಪಕ್ಕದಲ್ಲಿರುವಂಥದ್ದು ಸೆಕೆಂಡ್ ಗ್ರೂಪ್ಗೆ ನಾವೇನಂತ ಕರಿತೀವಿ, ಸೆಕೆಂಡ್ ಗ್ರೂಪ್ ಅಂತ ಹೇಳ್ತೀವಿ. ಅಲ್ಲಿ ಔಟರ್ಮೋಸ್ಟ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ, NH2 ಇರುತ್ತೆ. ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ನಾವು ಇದನ್ನು ಕರಿತೀವಿ. ಸೊ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂದರೆ ಗ್ರೂಪ್ 1 ಇದೆ, ಗ್ರೂಪ್ 2 ಇದೆ. ಗ್ರೂಪ್ 1ಗೆ ಆಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ, ಗ್ರೂಪ್ 2ಗೆ ಆಲ್ಕಲೈನ್ ಅರ್ತ್ ಅಂತ ಕರಿತೀವಿ. ಅಗೇನ್ ಗ್ರೂಪ್ 1 ಗ್ರೂಪ್ 2 ಎರಡೂ ಸೇರಿಕೊಂಡಾಗ 14 ಎಲಿಮೆಂಟ್ಸ್ ಆಗುತ್ತೆ. ನಿಮ್ಗೆ ಅದು ಯಾವ್ಯಾವುದು ಅಂತ ಗೊತ್ತಿರಬೇಕಾಗತ್ತೆ. ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಫ್ರಾನ್ಷಿಯಂ. ಇದು ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಆಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ. ಸೊ ಅದರಲ್ಲಿ ಫ್ರಾನ್ಷಿಯಂ ಏನಿದೆಯಲ್ಲ, ದಟ್ ಈಸ್ ರೇಡಿಯೋ ಆಕ್ಟಿವ್ ಇನ್ ನೇಚರ್. ಅದೇ ರೀತಿ ಗ್ರೂಪ್ 2 ಬಂದರೆ ಬೆರ್ಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ಸ್ಟ್ಯಾನ್ಷಿಯಂ, ಬೇರಿಯಂ, ರೇಡಿಯಂ. ಅಗೇನ್ ರೇಡಿಯಂ ಇಸ್ ರೇಡಿಯೋ ಆಕ್ಟಿವ್ ಇನ್ ನೇಚರ್. ಅಗೇನ್ ಹೈಡ್ರೋಜನ್ ಪೊಸಿಷನ್ ಏನಿದೆಯಲ್ಲ, ಅದು ಎಕ್ಸಾಕ್ಟ್ಲಿ ಫಸ್ಟ್ ಗ್ರೂಪಲ್ಲೇ ಬರುತ್ತೆ ಅಂತಲ್ಲ, ಇಟ್ ಗೋಯಿಂಗ್ ಟು ಹ್ಯಾವ್ ದಿ ಪ್ರಾಪರ್ಟೀಸ್ ಆಫ್ ಅದರ್ ಗ್ರೂಪ್ ಆಲ್ಸೋ. 17th ಗ್ರೂಪ್ ಥರನೂ ಬಿಹೇವ್ ಮಾಡುತ್ತೆ. ಸೊ ಹಾಗಾಗಿ ಅದನ್ನು ಹೇಳೋಕ್ಕಾಗಲ್ಲ. ಬಟ್ ನಾವು 14 ಎಲಿಮೆಂಟ್ಸು ಎಸ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ಇದೆ ಅಂತ ಅನ್ನೋಣ. ಸೊ ಗ್ರೂಪ್ 1 and 2 ಆರ್ ಆಲ್ವೇಸ್ ಫೌಂಡ್ ಇನ್ ನೇಚರ್ ಇನ್ ಎ ಕಂಬೈನ್ಡ್ ವಿತ್ ಅದರ್ ಎಲಿಮೆಂಟ್ಸ್. ಅವು ನೇಚರಲ್ಲಿ ಹೇಗೆ ಕಾಣಿಸ್ಕೊಳ್ತವೆ ಅಂದರೆ ಕಂಬೈನ್ಡ್ ಫಾರ್ಮ್, ಬಿಕಾಸ್ ದೇ ಆರ್ ಹೈಲಿ ರಿಯಾಕ್ಟಿವ್, they are highly electropositive in nature. They have a tendency to give away the electrons. Therefore they are always found in the combined state. Free state alli ಕಾಣಿಸ್ಕೊಳ್ಳೋದಿಲ್ಲ. So they are active metals because of their readiness to form the new substances with other elements. Because electrons na ಕೊಟ್ಮೇಲೆ ನಾನು ಮುಂಚೆನೇ ಹೇಳ್ದಂಗೆ they are highly electropositive ಅಂತ ಹೇಳ್ತಾ ಇದ್ದೀನಿ. They are going to have the metallic character. Metal ಅಂತ ಯಾವಾಗ ಕರಿತೀವಿ, when it has a tendency to give away. They are very good reducing agent. ಎಲೆಕ್ಟ್ರಾನ್ಸ್ ನ ಕೊಡ್ತಾ ಹೋಗ್ತವೆ. ಎಲೆಕ್ಟ್ರಾನ್ಸ್ ನ ಕೊಟ್ಟಿದ ತಕ್ಷಣ ಏನಾಗುತ್ತೆ, they are going to carry the positive charge. ಪಾಸಿಟಿವ್ ಚಾರ್ಜ್ನ ಕ್ಯಾರಿ ಮಾಡ್ತವೆ ಅಂತಂದರೆ ಆಲ್ವೇಸ್ ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಅಕ್ಸೆಪ್ಟ್ ದಿ ಎಲೆಕ್ಟ್ರಾನ್ಸ್. ಯಾವುದು ಅದಕ್ಕೆ ಎಲೆಕ್ಟ್ರಾನ್ಸ್ ಕೊಡೋದು ಅದನ್ನು ಮಾಡ್ಕೊಳುತ್ತೆ. ದೇರ್ಫೋರ್ ದೇ ಆಲ್ವೇಸ್ ಫೌಂಡ್ ಇನ್ ದಿ ಕಂಬೈನ್ಡ್ ಫಾರ್ಮ್ ಆ್ಯಂಡ್ ದೇ ಆರ್ ವೆರಿ ಆಕ್ಟಿವ್. ಗ್ರೂಪ್ ಎಕ್ಸೆಪ್ಟ್ ಹೈಡ್ರೋಜನ್, ಮಿಕ್ಕಿದೆಲ್ಲನೂ ನಾವು ಗ್ರೂಪ್ 1ಅಲ್ಲಿ ಮೆಟಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಹೈಡ್ರೋಜನ್ನ ನಾನು ಗ್ರೂಪ್ 1ಅಲ್ಲೂ ಹೇಳ್ಕೋಬೋದು, ಗ್ರೂಪ್ 17 ಅಂತ ಹೇಳ್ಬೋದು. ದಟ್ ಇಸ್ ಒನ್ ಆಫ್ ದಿ ಡ್ರಾಬ್ಯಾಕ್ ಆಫ್ ದಿ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಎಕ್ಸಾಕ್ಟ್ ಪೊಸಿಷನ್ ಆಫ್ ಹೈಡ್ರೋಜನ್ ನಾವು ಹೇಳೋದಕ್ಕೆ ಆಗಿಲ್ಲ. ಸೊ ಅದನ್ನು ಬಿಟ್ಟರೆ ಮಿಕ್ಕಿದ ಎಲ್ಲನೂ ಮೆಟಲ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಗ್ರೂಪ್ 1 ಕಾಂಪೌಂಡ್ಸ್ ಆರ್ ಮೋರ್ ಸ್ಟೇಬಲ್ ದ್ಯಾನ್ ಗ್ರೂಪ್ 2 ಕಾಂಪೌಂಡ್ಸ್, ಪರ್ಟಿಕ್ಯುಲರ್ಲಿ ವಿತ್ ದ ಗ್ರೂಪ್ adjacent to the element on the same period. The group 2 cation is both smaller and highly charged than the corresponding group 1 cation. ಸೊ ನಮ್ಗೆ ಏನಾಗ್ತಾ ಇದೆ, ನಾನು ಮುಂಚೆ ಹೇಳಿದಂಗೆ ಎಲೆಕ್ಟ್ರೋಪಾಸಿಟಿವ್ ಅಂತ ಹೇಳ್ತಾ ಇದ್ದೀವಿ. ಎಲೆಕ್ಟ್ರೋಪಾಸಿಟಿವ್ ಅಂದರೆ ದೇ ಗಿವ್ ಅಪ್ ದಿ ಎಲೆಕ್ಟ್ರಾನ್. ಗ್ರೂಪ್ 1 ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ದೇ ಗೋಯಿಂಗ್ ಟು ಗಿವ್ ಓನ್ಲಿ 1 ಎಲೆಕ್ಟ್ರಾನ್. ಹಾಗಾಗಿ ದೇ ಗೋಯಿಂಗ್ ಟು ಫಾರ್ಮ್ M+ ಅಯಾನ್ಸ್ ಫಾರ್ಮ್ ಮಾಡುತ್ತೆ. ಗ್ರೂಪ್ 2 ಆದರೆ ದೇ ಕೆನ್ ಗಿವ್ ಅವೇ ದಿ 2 ಎಲೆಕ್ಟ್ರಾನ್ಸ್, ದೇರ್ಫೋರ್ M2+ ಅಯಾನ್ಸ್ ಆಗುತ್ತೆ. ಯಾಕೆ ಫಸ್ಟ್ ಗ್ರೂಪ್ ಅವರು 1 ಎಲೆಕ್ಟ್ರಾನ್ನ, ಸೆಕೆಂಡ್ ಗ್ರೂಪ್ ಅವರು 2 ಎಲೆಕ್ಟ್ರಾನ್ನ ಡೊನೇಟ್ ಮಾಡ್ತಾ ಇದೆ ಅಂದರೆ, ಬೈ ಗಿವಿಂಗ್ ದಿ 1 ಎಲೆಕ್ಟ್ರಾನ್ ವಿತ್ ರೆಸ್ಪೆಕ್ಟ್ ಟು ಆಲ್ಕಲಿ ಮೆಟಲ್ಸ್, ಬೈ ಗಿವಿಂಗ್ ದಿ 2 ಎಲೆಕ್ಟ್ರಾನ್ಸ್ ವಿತ್ ರೆಸ್ಪೆಕ್ಟ್ ಟು ಆಲ್ಕಲೈನ್ ಅರ್ತ್ ಮೆಟಲ್ಸ್, ದೇ ಗೋಯಿಂಗ್ ಟು ಹ್ಯಾವ್ ದಿ ಇನರ್ಟ್ ಗ್ಯಾಸ್ ಕಾನ್ಫಿಗರೇಷನ್ ಆಗುತ್ತೆ. ಹಾಗಾಗಿ ದೇ ಗೋಯಿಂಗ್ ಟು ಗಿವ್ 1 or 2 ಅವು ಕೊಡ್ತಾ ಹೋಗುತ್ತೆ. ಆಲ್ಕಲಿ ಮೆಟಲ್ಸ್ ಏನಿರ್ಬೋದು ಅಥವಾ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಏನಾಗಿರ್ಬೋದು, ಸೊ ದೇ ಆರ್ ಸಿಲ್ವರಿ ವೈಟ್ ವಿತ್ ಅ ಲೋ ಡೆನ್ಸಿಟಿ ವಿತ್ ಅ ಲೋ ಮೆಲ್ಟಿಂಗ್ ಪಾಯಿಂಟ್, ಆಲ್ಕಲಿ ಮೆಟಲ್ಸ್. ಅದೇ ನೀವು ಆಲ್ಕಲೈನ್ ಅರ್ತ್ ಮೆಟಲ್ಸ್ ತೊಗೊಂಡ್ರೆ ಅವು ಆಲ್ಕಲಿ ಮೆಟಲ್ಸ್ಗಿನ್ನ ಡೆನ್ಸರ್ ಆಗಿರ್ತವೆ, ಹಾರ್ಡರ್ ಆಗಿರ್ತವೆ, higher melting point and boiling point ಇದೆ. Since we are doing the comparative study of S block elements, we are doing the comparative study of alkali metals and alkaline earth metals. ನಾನು ಇದನ್ನು ಕಂಪೇರ್ ಮಾಡ್ತಾ ಇದ್ದೀನಿ. ಎರಡೂ ಮೆಟಲ್ಸ್ ಆಗ್ತಾನೆ ಇದೆ. ಆ ಮೆಟಲ್ ನೇಚರ್ ತೊಗೊಂಡ್ರೆ ಆಲ್ಕಲಿ ಮೆಟಲ್ಸ್ ಏನಾಗಿರುತ್ತೆ, ದೇ ಗೋಯಿಂಗ್ ಟು ಹ್ಯಾವ್ ಲೋ ಡೆನ್ಸಿಟೀಸ್, ಲೋ ಮೆಲ್ಟಿಂಗ್ ಪಾಯಿಂಟ್. ಆಲ್ಕಲೈನ್ ಅರ್ತ್ ಮೆಟಲ್ ವಿತ್ ರೆಸ್ಪೆಕ್ಟ್ ಟು ಮೆಟಲ್ ಆಲ್ಕಲಿ ಮೆಟಲ್ನ ಕಂಪೇರ್ ಮಾಡಿಕೊಂಡ್ರೆ ದೇ ಹ್ಯಾವ್ ಹಾರ್ಡರ್ ಆ್ಯಂಡ್ ಹೈಯರ್ ಮೆಲ್ಟಿಂಗ್ ಪಾಯಿಂಟ್. These elements increase in their reactivity or tendency to combine with other substances from top to bottom. ಸೊ ಎಸ್ ಬ್ಲಾಕ್ನ ತೊಗೊಂಡ್ರೆ ಫ್ರಮ್ ಟಾಪ್ ಟು ಬಾಟಮ್ನ ತೊಗೊಂಡ್ರೆ ರಿಯಾಕ್ಟಿವಿಟಿ ಇರ್ಬೋದು, ಅದರದ್ದು ಅಂದರೆ ಎಲೆಕ್ಟ್ರೋಪಾಸಿಟಿವ್ ನೇಚರ್ ಇರ್ಬೋದು, ಅದೆಲ್ಲ ಏನಾಗ್ತಾ ಹೋಗುತ್ತೆ ಅಂದರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಲ್ಕಲೈನ್ ಅರ್ತ್ ಮೆಟಲ್ಸ್ ಆರ್ ರಿಯಾಕ್ಟಿವ್ ಬಟ್ ನಾಟ್ ಆಸ್ ರಿಯಾಕ್ಟಿವ್ ಆಸ್ ಆಲ್ಕಲಿ ಮೆಟಲ್ಸ್. ಸೊ ರಿಯಾಕ್ಟಿವಿಟಿ ಕಂಪೇರ್ ಮಾಡಿಕೊಂಡ್ರೆ, ಈಗ ಫಸ್ಟು ನಾವೇನು ಮಾಡ್ಕೊಂಡ್ವಿ, ಡೆನ್ಸಿಟಿ ಕಂಪೇರ್ ಮಾಡಿದ್ರೆ ಆಲ್ಕಲಿ ಮೆಟಲ್ಸ್ ಆರ್ ಗೋಯಿಂಗ್ ಟು ಹ್ಯಾವ್ ಲೋ ಡೆನ್ಸಿಟಿ, ಆಲ್ಕಲೈನ್ ಅರ್ತ್ ಮೆಟಲ್ಸು ಅದಕ್ಕಿಂತ ಸ್ವಲ್ಪ ಹೈ ಡೆನ್ಸಿಟಿನೇ ಇರುತ್ತೆ. ನೆಕ್ಸ್ಟು ಮೆಲ್ಟಿಂಗ್ ಪಾಯಿಂಟ್ನ ತೊಗೊಂಡ್ರೆ ಆಲ್ಕಲಿ ಮೆಟಲ್ಸ್ಗೆ ಕಡಿಮೆ ಇರುತ್ತೆ, ಆಲ್ಕಲೈನ್ ಅರ್ತ್ ಮೆಟಲ್ಸ್ಗೆ ಜಾಸ್ತಿ ಇರುತ್ತೆ. ರಿಯಾಕ್ಟಿವಿಟಿ ತೊಗೊಂಡ್ರೆ ಆಲ್ಕಲೈನ್ ಮೆಟಲ್ಸ್ ಆರ್ ಮೋರ್ ರಿಯಾಕ್ಟಿವ್ ಕಂಪೇರ್ಡ್ ಟು ದಟ್ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಇನ್ ಕಂಪ್ಯಾರಿಸನ್ ಇರೋದು. ಸೊ ಹಾಗಾಗುತ್ತೆ. ಎಸ್ ಬ್ಲಾಕ್ ಎಲಿಮೆಂಟ್ಸ್ ಲೂಸ್ ದೇರ್ ಎಲೆಕ್ಟ್ರಾನ್ಸ್ ಮೋರ್ ಈಸಿಲಿ, ಸೊ ದೇ ಆರ್ ಯೂಸಲಿ ಸ್ಟ್ರಾಂಗ್ ರಿಡ್ಯೂಸಿಂಗ್ ಏಜೆಂಟ್ ಆ್ಯಂಡ್ ಮೋಸ್ಟ್ ಟೆಂಡ್ ಟು ಫಾರ್ಮ್ ದಿ ಅಯಾನಿಕ್ ಕಾಂಪೌಂಡ್ಸ್. ಸೊ ಅಯಾನಿಕ್ ಕಾಂಪೌಂಡ್ಸ್ನ ಅವು ಫಾರ್ಮ್ ಮಾಡ್ತವೆ.
ಸೊ ಗ್ರೂಪ್ 1 ಮೆಟಲ್ಸ್ನ ನಾನು ಈಗ ವಾಟರ್ ಜೊತೆಗೆ ಹಾಕಿದಾಗ ಕರೆಸ್ಪಾಂಡಿಂಗ್ ನನಗೇನಾಗುತ್ತೆ ಹೈಡ್ರೋಜನ್ ಲಿಬ್ರೇಟ್ ಆಗುತ್ತೆ, M+ ಅಯಾನ್ ಬರುತ್ತೆ. ಆ ಥರ ಗ್ರೂಪ್ 2ಗೆ ತೊಗೊಂಡಾಗ M2+ ಅಯಾನ್ಸ್ ಬರುತ್ತೆ. ನಾನು ಮುಂಚೆನೇ ಹೇಳಿದೆ ಗ್ರೂಪ್ 1 ಎಲಿಮೆಂಟ್ಸು NS1 ಇದೆ, ದೇ ಗೋಯಿಟ್ ಓನ್ಲಿ 1 ಎಲೆಕ್ಟ್ರಾನ್ ಇನ್ ದೇರ್ ಔಟರ್ ಮೋಸ್ಟ್ ಶೆಲ್, ಹಾಗಾಗಿ 1 ಎಲೆಕ್ಟ್ರಾನ್ ಅದು ಈಸಿಯಾಗಿ ಕೊಟ್ಬಿಡುತ್ತೆ. ಆ ಥರ ಮೆಟಲ್ 2 ತೊಗೊಂಡ್ರೆ NS2 ಇದೆ, ದೇ ಗೋಯಿಟ್ ಗಿವ್ ಅವೇ 2 ಎಲೆಕ್ಟ್ರಾನ್ಸ್. ಯಾಕೆ 1 2 ಕೊಡ್ತಾ ಇದೆ ಅಂದರೆ ಬೈ ಗಿವಿಂಗ್ ಐದರ್ 1 ಎಲೆಕ್ಟ್ರಾನ್ ಆರ್ 2 ಎಲೆಕ್ಟ್ರಾನ್, ಬೋತ್ ಆಫ್ ದೆಮ್ ದೇ ಗೋಯಿಟ್ ಹ್ಯಾವ್ ದಿ ಇನ್ನರ್ಟ್ ಗ್ಯಾಸ್ ಕಾನ್ಫಿಗರೇಷನ್ ವಿಚ್ ಇಸ್ ಅ ಸ್ಟೇಬಲ್ ಕಾನ್ಫಿಗರೇಷನ್. ಹಾಗಾಗಿ ಏನು ಮಾಡ್ತವೆ, ದೇ ಗೋಯಿಟ್ ಟು ಕನ್ವರ್ಟ್ ದೀಸ್ ರಿಯಾಕ್ಷನ್ಸ್. ನಾನು ಹೇಳಿದಂಗೆ ಈ ಮೆಟಲ್ಸ್ನ ನೀವು ವಾಟರ್ಲಿ ಏನಾದರೂ ಹಾಕಿದ್ರೆ ನಿಮ್ಗೆ ಏನಾಗುತ್ತೆ, ಮೆಟಲ್ ಅಯಾನ್ಸ್ ಬರುತ್ತೆ. ದೀಸ್ ರಿಯಾಕ್ಷನ್ಸ್ ಆರ್ ಹೈಲಿ ಎಕ್ಸೋಥರ್ಮಿಕ್, ಇನ್ಕ್ರೀಸ್ ಇನ್ ವೈಲೆನ್ಸ್ ಫ್ರಮ್ ಲೈಟೆಸ್ಟ್ ಟು ದಿ ಹೆವಿಯೆಸ್ಟ್ ಮೆಟಲ್ಸ್ ಇನ್ ದಿ ಗ್ರೂಪ್. ಹಾಗಾಗಿ ನಾವು ಇದನ್ನ ಆಲ್ಕಲಿ ಮೆಟಲ್ಸ್ ಹೇಳ್ತಾ ಇರೋದು. ಆಲ್ಕಲಿ ಮೆಟಲ್ಸ್ ಕಂಪೇರ್ಡ್ ಟು ಆಲ್ಕಲೈನ್ ಅರ್ತ್ ಮೆಟಲ್ಸ್, ದೇ ಆರ್ ವೆರಿ ರಿಯಾಕ್ಟಿವ್. ದೇರ್ಫೋರ್ ದೇ ಆರ್ ಸ್ಟೋರ್ಡ್ ಇನ್ ಐದರ್ ಇನ್ ಎ ಕೆರೋಸಿನ್ ಆರ್ ಇನ್ ಎ ಪ್ಯಾರಾಫಿನ್ ಬ್ಯಾಗ್ಸಲ್ಲಿ ಅದನ್ನು ನಾವು ಸ್ಟೋರ್ ಮಾಡ್ತಾ ಹೋಗ್ತೀವಿ. ನಿಮಗೆ ಗೊತ್ತಿರ್ಬೋದು, ಸೋಡಿಯಂನ ನಾವು ನೋಡಿರ್ತೀರ, ಸೋಡಿಯಂನ ಯಾವಾಗ ನಾವು ಮಾಡಿರ್ತೀವಿ. ಇದೊಂದು ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಏನಂದರೆ ದ ನಾನ್ ರಿವರ್ಸಿಬಲ್ ನೇಚರ್ ಆಫ್ ದಿಸ್ ರಿಯಾಕ್ಷನ್. ಅಂದರೆ ಏನಾಗ್ತಿದೆ, ಈಗ ಎಂದು ವಾಟರ್ಗೆ ಹಾಕಿದ ತಕ್ಷಣ, ಈ ಮೆಟಲ್ನ ವಾಟರ್ಗೆ ಹಾಕಿದ ತಕ್ಷಣ ಏನಾಗುತ್ತೆ, ಹೈಡ್ರೋಜನ್ ಲಿಬ್ರೇಟ್ ಆಗುತ್ತೆ. ರಿಯಾಕ್ಷನ್ ಇಸ್ ಹೈಲಿ ಎಕ್ಸೋಥರ್ಮಿಕ್. ಇದು ಇರಿವರ್ಸಿಬಲ್ ರಿಯಾಕ್ಷನ್, ನಾನ್ ರಿವರ್ಸಿಬಲ್ ರಿಯಾಕ್ಷನ್. ಹಾಗಾದಾಗ ಏನಾಗುತ್ತೆ ಅಂದರೆ ಯಾವುದೋ ಒಂದು ಸಾಲ್ವೆಂಟನ್ನು ಡ್ರೈ ಮಾಡಬೇಕು ಅಂದರೆ ಈ ಮೆಥಡ್ನ ಯೂಸ್ ಮಾಡ್ಕೊಂಡು ನಾನು ಡ್ರೈ ಮಾಡ್ತಾ ಹೋಗ್ತೀನಿ. ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಏನು ಅಂತಂದರೆ ದೇ ಆರ್ ಇನ್ವಾಲ್ವ್ಡ್ ಇನ್ ಆರ್ಗನೋಮೆಟಾಲಿಕ್ ಕಾಂಪೌಂಡ್. ನಿಮ್ಗೆ ಗೊತ್ತು, ಗ್ರಿಗ್ನಾಲ್ಡ್ ವಿಕ್ಟರ್ ಏನಿದಲ್ಲ, ಗ್ರಿಗ್ನಾಲ್ಡ್ ರಿಯೇಜನ್ನ ಫಸ್ಟ್ ಮಾಡ್ದ. ಹಿ ಗಾಟ್ ದಿ ನೋಬೆಲ್ ಪ್ರೈಸ್ ಫಾರ್ ದಟ್ ಇನ್ 1912. ಸೊ ಇಂಪಾರ್ಟೆಂಟ್ ಏನು ಅಂದರೆ ಮೆಗ್ನೀಷಿಯಮ್ ಜೊತೆಗೆ ಅವನೇನು ಮಾಡ್ದ, ವಿಚ್ ಇಸ್ ಅನ್ ಇನ್ಆರ್ಗ್ಯಾನಿಕ್ ಇನ್ ನೇಚರ್, ವಿಚ್ ಇಸ್ ಅ ಮೆಟಾಲಿಕ್ ಇನ್ ನೇಚರ್, ದಟ್ ಹಿ ಕಂಬೈನ್ಡ್ ವಿತ್ ಅನ್ ಆರ್ಗ್ಯಾನಿಕ್ ಕಾಂಪೌಂಡ್. ಸೊ ಹಾಗಾಯಿತು. ಲೇಟರ್ ಏನಾಯಿತು, ನಾಟ್ ಓನ್ಲಿ ಮೆಗ್ನೀಷಿಯಮ್ ಆರ್ ಅದರ್ ಎಲಿಮೆಂಟ್ಸ್ ಲೈಕ್ ಲಿಥಿಯಮ್ ಇರ್ಬೋದು, ಇವು ದೇ ಸ್ಟಾರ್ಟೆಡ್ ಫಾರ್ಮಿಂಗ್ ದಿ ಆರ್ಗನೋಮೆಟಾಲಿಕ್ ಕಾಂಪೌಂಡ್. ಸೊ ಎಸ್ ಬ್ಲಾಕ್ದು ಮೇನ್ ಅಪ್ಲಿಕೇಶನ್ ಏನು ಅಂತಂದರೆ ಗ್ರಿಗ್ನಾಲ್ಡ್ ರಿಯೇಜೆಂಟಿಂದ ಈಸಿಯಾಗಿ ನಾವೇನು ಮಾಡ್ಬೋದು, ಇಂಟರ್ನೆಷನ್ಸ್ನ ಮಾಡ್ತಾ ಹೋಗ್ಬೋದು. ನಾವು ಈಗ ಕಂಪೇರಿಟಿವ್ನ ಮಾಡ್ತಾ ಹೋದ್ವಿ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಅಂದರೆ ಎಗೇನ್ ದೇರ್ ಆರ್, ನಾನು ಮುಂಚೆನೇ ಹೇಳಿದಂಗೆ ಇನ್ ದಿ ಪಿರಿಯಾಡಿಕ್ ಟೇಬಲ್ ನಾವು ಯಾವ ರೀತಿ ಅರೇಂಜ್ ಮಾಡಿದ್ವಿ ಎಲೆಕ್ಟ್ರಾನ್ಸ್ನ ಬೇಸ್ಡ್ ಆನ್ ದೇರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಬೇಸ್ಡ್ ಆನ್ ದೇರ್ ಅಟಾಮಿಕ್ ನಂಬರ್. ಬಟ್ ಆಫ್ಟರ್ ಎ ಸರ್ಟನ್ ಇಂಟರ್ವಲ್ ಆಫ್ ಟೈಮ್ ವಿತ್ ದ ಪಿರಿಯಾಡಿಸಿಟಿ ಆಫ್ ದಿ ಸಿಮಿಲರ್ ಪ್ರಾಪರ್ಟಿ ದೇ ಹ್ಯಾವ್ ಬೀನ್ ರಿಪೀಟೆಡ್. ಅದಕ್ಕೆ ನಾವು ಪಿರಿಯಾಡಿಕ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಸೊ ಪಿರಿಯಾಡಿಕ್ ಪ್ರಾಪರ್ಟೀಸ್ನ ನಾವು ಎಸ್ ಬ್ಲಾಕ್ಗೆ ಕಂಪೇರ್ ಮಾಡಬೇಕಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಗ್ರೂಪ್ 1 ಆ್ಯಂಡ್ ಗ್ರೂಪ್ 2. ಮೊದಲನೇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತಗೊಳ್ಳೋಣ. ಮುಂಚೆನೇ ಹೇಳಿದಂಗೆ ಆಲ್ಕಲಿ ಮೆಟಲ್ಸ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ NS1 ಇರುತ್ತೆ, ಓನ್ಲಿ 1 ವೇಲೆನ್ಸ್ ಎಲೆಕ್ಟ್ರಾನ್ ಇನ್ ದಿ ವೇಲೆನ್ಸ್ ಶೆಲ್. ಆಲ್ಕಲೈನ್ ಅರ್ತ್ ಮೆಟಲ್ಸ್ ತಗೊಂಡ್ರೆ 2 ಇರುತ್ತೆ, NS2 ಅಂತ ಹೇಳ್ತೀವಿ. This outermost electron is loosely held, which makes these metals highly electropositive, due to which they are not available in a free state in the nature. So electronic configuration NS1 ಇರುತ್ತೆ ಗ್ರೂಪ್ 1ಗೆ, ಗ್ರೂಪ್ 2ಗೆ NS2 ಇರುತ್ತೆ. Both of them are metal in nature, always find in the combined state. ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತೊಗೊಂಡ್ರೆ NS1 ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಅದೇ ಥರ ನಾನು ಲಿಥಿಯಮ್ನ ತೊಗೊಂಡ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ ಅಂತಂದರೆ ಗ್ರೂಪ್ 1 ಆಯಿತು ಅಂತಂದರೆ NS1 ಇರುತ್ತೆ, ಗ್ರೂಪ್ 2ಗಾದರೆ NS2 ಇರುತ್ತೆ. ಸೊ ಲಿಥಿಯಮ್ಗಾದರೆ 2S1 ಆಗುತ್ತೆ, ಸೋಡಿಯಮ್ಗಾದರೆ ನಾನು ಔಟರ್ಮೋಸ್ಟ್ ಶೆಲ್ ಮಾತ್ರ ಹೇಳ್ತಾ ಇದ್ದೀನಿ. ಸೋಡಿಯಮ್ಗಾದರೆ 3S1 ಆಗುತ್ತೆ, ಪೊಟ್ಯಾಷಿಯಮ್ಗಾದರೆ 4S1 ಆಗುತ್ತೆ, ರುಬಿಡಿಯನ್ಗೆ 5S1, ಸೀಸಿಯಮ್ಗೆ 6S1, ಫ್ರಾನ್ಷಿಯಮ್ಗೆ 7S1 ಆಗುತ್ತೆ. ಅದೇ ರೀತಿ ಬೆರ್ಲಿಯಂ, ಮೆಗ್ನೀಷಿಯಮ್, ಕ್ಯಾಲ್ಶಿಯಂ, ಸ್ಟ್ಯಾನ್ಷಿಯಮ್, ಬೇರಿಯಂ, ರೇಡಿಯಮ್ನ ತೊಗೊಂಡ್ರೆ 2S2, 3S2, 4S2, 5S2, 6S2, 7S2 ಆಗುತ್ತೆ. ನಾನು ವಿತ್ ರೆಸ್ಪೆಕ್ಟ್ ಟು ಏನದು ನಮ್ದು ಇದು ಪಿರಿಯಾಡಿಕ್ ಅಂದರೆ 18th ಗ್ರೂಪ್ ಆದಮೇಲೆ ನೋಬಲ್ ಗ್ಯಾಸ್ ಆದಮೇಲೆ ಬರುತ್ತೆ, ಅದಕ್ಕೆ ಅದ್ರದ್ದು ಕಾನ್ಫಿಗರೇಷನ್ ಆದಮೇಲೆ ಇದು ಅಂತ ನಾನು ಬರೀತಿದ್ದೀನಿ. ಇದು ಮೊದಲನೇ ಪ್ರಾಪರ್ಟಿ ಆಯಿತು. ಎರಡನೇದು ಕಂಪೇರ್ ಮಾಡಬೇಕು ಅಂದರೆ ಅಟಾಮಿಕ್ ಅಥವಾ ಅಯಾನಿಕ್ ರೇಡಿಯೈನ ನಾನು ತೊಗೋಬೇಕಾಗತ್ತೆ. ಸೈಜ್ ಆಫ್ ದಿ ಆಲ್ಕಲಿ ಮೆಟಲ್ಸ್ ಈಸ್ ಲಾರ್ಜರ್ ಕಂಪೇರ್ಡ್ ಟು ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಹೇಳ್ತೀವಿ. ಆಸ್ ದ ಅಟಾಮಿಕ್ ನಂಬರ್ ಇನ್ಕ್ರೀಸಸ್, ದ ಟೋಟಲ್ ನಂಬರ್ ಆಫ್ ದಿ ಎಲೆಕ್ಟ್ರಾನ್ ಇನ್ಕ್ರೀಸಸ್ ಅಲಾಂಗ್ ವಿತ್ ದ ಅಡಿಷನ್ ಆಫ್ ದಿ ಸೆಲ್. ಸೊ ಈಗ ಏನು ಮಾಡಬೇಕಾಗುತ್ತೆ, ನಾವು ಆಲ್ಕಲಿ ಮೆಟಲ್ಸು ಮತ್ತು ಆಲ್ಕಲೈನ್ ಅರ್ತ್ ಮೆಟಲ್ಸ್ನ ಮಾಡಿದ್ರೆ ಆಲ್ರೆಡಿ ನಾವು ಪಿರಿಯಾಡಿಕ್ ಪ್ರಾಪರ್ಟೀಸ್ನ ಓದಿದ್ವಿ, ಅದರದ್ದು ಕಂಪ್ಯಾರಿಸನ್ ಆಲ್ರೆಡಿ ಮಾಡಿದ್ವಿ. ಅಲಾಂಗ್ ದಿ ಪೀರಿಯಡ್ ಏನಾಗುತ್ತೆ, ಡೌನ್ ದಿ ಗ್ರೂಪ್ ಏನಾಗುತ್ತೆ ಅಂತ ಅದ್ರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ನಾನು ಮುಂಚೆನೇ ಹೇಳ್ದಂಗೆ ನನ್ನ ಚಾನಲ್ಗೆ ಹೋಗಿ ನೀವು ಪ್ಲೇ ಲಿಸ್ಟ್ಗೆ ಹೋಗಿ ಪಿರಿಯಾಡಿಕ್ ಪ್ರಾಪರ್ಟಿ ಅಥವಾ ಪಿರಿಯಾಡಿಕ್ ಟೇಬಲ್ ಅಂತ ಕೊಟ್ಟರೆ ಅದರಲ್ಲಿ ನನಗೆ ಎಲ್ಲ ವಿಡಿಯೋಸು ಬರ್ತಾ ಹೋಗುತ್ತೆ. ನಾನು ವೇರಿಯೇಷನ್ ಆಫ್ ಅಟಾಮಿಕ್ ಸೈಜ್ ಆರ್ ಅಟಾಮಿಕ್ ರೇಡಿಯೈ, ಅಯಾನಿಕ್ ರೇಡಿಯೈ with respect to group, with respect to
ಪೀರಿಯಡ್ ಅದನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಅಲ್ಲಿ ನೋಡ್ಕೋಬೋದು. ಇಲ್ಲಿ ಏನು ಹೇಳ್ತೀವಿ ಅಂದರೆ ನಿಮಗೆ ಗೊತ್ತು. ಸೊ ಈಗ ಆಲ್ಕಲಿ ಮೆಟಲ್ಸ್ನ ನಾನು ತಗೊಳ್ಳೋದಾದರೆ, ಈಗ ಆಲ್ಕಲಿ ಮೆಟಲ್ಸ್ ಅಂದರೆ ಡೌನ್ ದಿ ಗ್ರೂಪ್ ತೊಗೋಬೇಕಾಗತ್ತೆ. ಅದೇ ಥರ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂದರೆ ಅಲಾಂಗ್ ವಿತ್ ದ ಪೀರಿಯಡ್ನ ನಾನು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ಅಟಾಮಿ ನಾವು ಕಂಪೇರ್ ಮಾಡ್ತಾ ಇರೋವಂಥದ್ದು ಯಾವುದು, ಆಲ್ಕಲಿ ಮೆಟಲ್ಸು, ಆಲ್ಕಲೈನ್ ಅರ್ತ್ ಮೆಟಲ್ಸ್, ದೇ ಆರ್ ಇನ್ ಪೀರಿಯಡ್. ಸೊ ಪೀರಿಯಡ್ಗೆ ನೀವು ಕನ್ಸಿಡರ್ ಮಾಡ್ಕೊಳ್ಳೋದಾದರೆ ಒಂದು ಇದರಿಂದ ಏನಾಗುತ್ತೆ ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಏನಾಗ್ತಾ ಹೋಗುತ್ತೆ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ಸೈಜ್ ಏನಾಗ್ತಾ ಹೋಗುತ್ತೆ, ಚಿಕ್ಕದಾಗ್ತಾ ಹೋಗುತ್ತೆ. ವೆನ್ ಯು ಗೋ ಫ್ರಮ್ ಅಲಾಂಗ್ ದಿ ಪೀರಿಯಡ್. ಡೌನ್ ದಿ ಗ್ರೂಪ್ ಆದರೆ ಏನಾಗುತ್ತೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆದಂಗೆ ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸ್ ಆದಂಗೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗುತ್ತೆ. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಆದಂಗೆ ಸೈಜ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದೇ ಥರ ಅಯಾನಿಕ್ ರೇಡಿಯಸ್ಸು ಮತ್ತು ಅಟಾಮಿಕ್ ರೇಡಿಯು ಆಗ್ತಾ ಹೋಗುತ್ತೆ. ಇಟ್ಸ್ ಅ ಡಿಸ್ಟೆನ್ಸ್. ಅಟಾಮಿಕ್ ರೇಡಿಯೈ ಅಥವಾ ಅಯಾನಿಕ್ ರೇಡಿಯೈ ಅಂದರೆ ಇಟ್ ಇಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ದಿ ಅಯಾನಿಕ್ ರೇಡಿಯೈ ಅಂದರೆ ಇಟ್ಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ದಿ ನ್ಯೂಕ್ಲಿಯಸ್ ಅಂಡ್ ದಿ ಇನ್ಫ್ಲೂಯೆನ್ಸ್ ಆಫ್ ದಿ ಎಲೆಕ್ಟ್ರಾನ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿ ವೇಲೆನ್ಸ್ ಶೆಲ್ ಅಂತ ಹೇಳ್ತೀವಿ. ಎರಡರ ಮಧ್ಯೆ ಇರುವಂಥ ಡಿಸ್ಟೆನ್ಸ್ಗೆ ನಾವೇನಂತ ಕರಿತೀವಿ, ಅಯಾನಿಕ್ ರೇಡಿಯೈ ಅಂತ ಹೇಳ್ತೀವಿ. ಆಲ್ಕಲಿ ಮೆಟಲ್ಸ್ಗೆ ಜಾಸ್ತಿ ಇರುತ್ತೆ ಕಂಪೇರ್ ಟು ದಟ್ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್. ಆಲ್ಕಲೈನ್ ಅರ್ತ್ ಮೆಟಲ್ಸ್ಗೆ ಅಯಾನಿಕ್ ಸೈಜ್ ಏನಾಗ್ತಾ ಹೋಗುತ್ತೆ, ಇರುತ್ತೆ. ದಟ್ ಯು ಹ್ಯಾವ್ ಟು ರಿಮೆಂಬರ್. ಈಗ ನೋಡ್ಕೊಳ್ಳೋಣ ಹೇಗಾಗುತ್ತೆ. ನ್ಯಾನೋಮೀಟ್ರಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದೀವಿ, ಅಟಾಮಿಕ್ ರೇಡಿಯೈ ಹೇಳ್ತಾ ಇದ್ದೀನಿ. ಸೊ ನಾವೇನು ಮಾಡ್ತಾ ಇದ್ದೀವಿ, ಲಿಥಿಯಮ್ ಟು ಫ್ರಾನ್ಷಿಯಮ್ ಇದು ಮಾಡಬೇಕಾಗುತ್ತೆ. ಎಸ್ ಬ್ಲಾಕ್ ಆದರೆ ಫಸ್ಟ್ ಗ್ರೂಪ್ಗಾದರೆ, ಸೆಕೆಂಡ್ ಗ್ರೂಪ್ಗಾದರೆ ಬೆರ್ಲಿಯಮ್ ಟು ರೇಡಿಯಮ್ನ ನಾವು ಕಂಪೇರ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾನು ವಿತ್ ರೆಸ್ಪೆಕ್ಟ್ ಟು ಅಟಾಮಿಕ್ ರೇಡಿಯೈ ತೊಗೊಳ್ತಾ ಇದ್ದೀನಿ, ಗ್ರಾಫಲ್ಲೂ ತೋರಿಸಿದ್ದೀನಿ ನಿಮಗೆ. ಸೊ ಏನಾಗ್ತಿದೆ, ಎಲ್ಲದಕ್ಕಿಂತ ಕಡಿಮೆ ಯಾವುದಕ್ಕಿದೆ, ಬೆರ್ಲಿಯಮ್ಗಿದೆ. ಸೊ ಲಿಥಿಯಮ್ಗೆ ನಾನು ಹೇಳಿದೆ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಆಲ್ಕಲಿಗೆ ಜಾಸ್ತಿ ಇರುತ್ತೆ ಕಂಪೇರ್ ಟು ದಟ್ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ಗೆ ಕಂಪೇರ್ ಮಾಡಿದ್ರೆ. ಬಟ್ ಏನಾಗ್ತಾ ಹೋಗ್ತಾ ಇದೆ ಅಂತಂದರೆ ಲಿಥಿಯಮ್ಗಾದರೆ 0.152 ಇದೆ, ಫ್ರಾನ್ಷಿಯಮ್ಗಾದರೆ 0.27 ಇದೆ. ಅದೇ ಥರ ಬೆರ್ಲಿಯಮ್ಗಾದರೆ 0.122 ಇದೆ, ಲಿಥಿಯಮ್ಗಿನ್ನ ಕಡಿಮೆ ಇದೆ. ಅದೇ ಥರ ರೇಡಿಯಮ್ಗೆ 0.22 ಇದೆ. ಸೊ ಅವೆರಡನ್ನು ಕಂಪ್ಯಾರಿಸನ್ ಮಾಡಿದ್ರೆ ಆಲ್ಕಲಿ ಮೆಟಲ್ಸ್ ವಿಲ್ ಗೋಯಿಂಗ್ ಟು ಹ್ಯಾವ್ ಮೋರ್ ಅಟಾಮಿಕ್ ರೇಡಿಯೈ ಕಂಪೇರ್ ಟು ದಟ್ ಆಫ್ ಆಲ್ಕಲೈನ್ ಅರ್ತ್ ಮೆಟಲ್ಸ್. ಯಾಕೆ ಅಂತಲೂ ನಿಮಗೆ ಇರಬೇಕಾಗತ್ತೆ. ಸೊ ನಾನು ಮುಂಚೆನೇ ಹೇಳಿದಾಗೆ ಅದ್ರ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಡೌನ್ ದಿ ಗ್ರೂಪ್ನ ನಾವು ತೊಗೊಳ್ಳೋಣ ಅಂತ ಇಟ್ಕೊಳ್ಳೋಣ. ಈಗ ನಾನು ಏನು ಮಾಡ್ತಾ ಇದ್ದೀನಿ, ಲಿಥಿಯಮ್ ಅಯಾನ್ ತೊಗೊಳ್ತಾ ಇದ್ದೀನಿ, ಲಿಥಿಯಮ್ನ ತೊಗೊಳ್ತಾ ಇದ್ದೀನಿ. ಬೋತ್ ಅಟಾಮಿಕ್ ರೇಡಿಯೈ ಆ್ಯಂಡ್ ಅಯಾನಿಕ್ ರೇಡಿಯೈನ ಕಂಪೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಕೊಳ್ಳಿ, ಲಿಥಿಯಮ್ ಪ್ಲಸ್ ಅಂದರೆ ಇಟ್ ಕ್ಯಾನ್ ಗಿವ್ 1 ಎಲೆಕ್ಟ್ರಾನ್. ಲಿಥಿಯಮ್ ಪ್ಲಸ್ಗೆ ಎಷ್ಟಾಯಿತು, 90 ಆಯಿತು. ಇದಕ್ಕಾದರೆ ಎಷ್ಟಾಯಿತು, 134 ಆಯಿತು. ಅದೇ ಥರ ಸೋಡಿಯಮ್ಗೆ ತೊಗೊಂಡ್ರೆ 116 ಆಯಿತು. ಸೋಡಿಯಂ ಅಯಾನ್ಗೆ ಇದಕ್ಕಾದರೆ 154 ಆಯಿತು. ಅದಕ್ಕಿದು 152 96, 166 211. ನೀವು ಅಟಾಮಿಕ್ ರೇಡಿಯೈ ತೊಗೊಂಡ್ರೆ ಡೌನ್ ದಿ ಗ್ರೂಪ್ ಏನಾಗ್ತಾ ಇದೆ, ನಿಮಗೆ ಇನ್ಕ್ರೀಸ್ ಆಗ್ತಾ ಇದೆ, ಕಾಣಿದೆ ಅನಿಸುತ್ತೆ ನಿಮಗೆ. ಸೊ ಗ್ರೂಪ್ 1 ಥರ್ಡ್ ಪ್ರಾಪರ್ಟಿನ ತಗೊಂಡ್ರೆ ಅಯನೈಸೇಷನ್ ಎನರ್ಜಿ ಅಂತ ಹೇಳ್ತೀವಿ. ಇಟ್ಸ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಎನ್ ಎಲೆಕ್ಟ್ರಾನ್ ಫ್ರಮ್ ಎನ್ ಐಸೋಲೇಟೆಡ್ ನ್ಯೂಟ್ರಲ್ ಗೇಷಿಯಸ್ ಆಟಮ್. ಅದಕ್ಕೆ ನಾವೇನಂತ ಕರಿತೀವಿ, ಅಯನೈಸೇಷನ್ ಎನರ್ಜಿ ಅಂತ ಕರಿತೀವಿ. ಸೊ ಅಯನೈಸೇಷನ್ ಎನರ್ಜಿ ಆಲ್ಸೋ ಒನ್ ಆಫ್ ದಿ ಪಿರಿಯಾಡಿಕ್ ಪ್ರಾಪರ್ಟೀಸ್. ಸೊ ಅದು ಏನಾಗುತ್ತೆ, ಗ್ರೂಪ್ 1 ಆ್ಯಂಡ್ ಗ್ರೂಪ್ 2. ಅಗೇನ್ ಅಯನೈಸೇಷನ್ ಎನರ್ಜಿನಲ್ಲಿ ಮೂರು ಅಯನೈಸೇಷನ್ ಎನರ್ಜಿ ತೊಗೊಳ್ಬೋದು. ಫಸ್ಟ್ ಅಯನೈಸೇಷನ್ ಎನರ್ಜಿ, ಸೆಕೆಂಡ್ ಅಯನೈಸೇಷನ್ ಎನರ್ಜಿ, ಥರ್ಡ್ ಅಯನೈಸೇಷನ್ ಎನರ್ಜಿ ಅಂತ ತೊಗೊಳ್ತಾ ಹೋಗ್ತೀವಿ. ಫಸ್ಟ್ ಎಲೆಕ್ಟ್ರಾನ್ನ ರಿಮೂವ್ ಮಾಡೋದಕ್ಕೆ ಏನು ಎನರ್ಜಿ ಸಪ್ಲೈ ಮಾಡ್ತೀವಲ್ಲ ಅದಕ್ಕೆ ಫಸ್ಟ್ ಅಯನೈಸೇಷನ್ ಎನರ್ಜಿ ಅಂತ ಹೇಳ್ತೀವಿ. ಅದಾದಮೇಲೆ ಸೆಕೆಂಡ್ ಒನ್ ತೆಗಿತೀವಲ್ಲ ಅದಕ್ಕೆ ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಅಂತ ಹೇಳ್ತೀವಿ. ಅಯನೈಸೇಷನ್ ಎನರ್ಜಿ ಏನಾಗಿರುತ್ತೆ, ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ಗೆ ದಟ್ ಇಸ್ ಆಲ್ಕಲಿ ಮೆಟಲ್ಸ್ಗೆ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಅದೇ ಥರ ಇದಕ್ಕಾದರೆ ಸೆಕೆಂಡ್ ಗ್ರೂಪ್ ತೊಗೊಂಡ್ರೆ ಅದೂ ಕಡಿಮೆ ಇರುತ್ತೆ. ಆದರೆ ಕಂಪ್ಯಾರಿಸನ್ ಮಾಡ್ತೀವಿ ಅಂತಂದರೆ ಅಯನೈಸೇಷನ್ ಎನರ್ಜಿ ಆಫ್ ದಿ ಗ್ರೂಪ್ 2 ಇಸ್ ಹೈಯರ್ ದ್ಯಾನ್ ದಟ್ ಆಫ್ ದಿ ಗ್ರೂಪ್ 1. ಗ್ರೂಪ್ 1ನೇ ಕಂಪೇರ್ ಮಾಡಿದ್ರೆ ಗ್ರೂಪ್ 2ದು ಜಾಸ್ತಿ ಆಗ್ತಾ ಹೋಗುತ್ತೆ. ಅಯನೈಸೇಷನ್ ಎನರ್ಜಿ ಡಿಕ್ರೀಸಸ್ ಆಸ್ ದ ಗ್ರೂಪ್ ಡಿಕ್ರೀಸಸ್ ಡೌನ್ ದಿ ಗ್ರೂಪ್. ಇಲ್ಲೂ ಅಷ್ಟೇ ಅಯನೈಸೇಷನ್ ಎನರ್ಜಿ ಡಿಕ್ರೀಸಸ್ ಡೌನ್ ದಿ ಗ್ರೂಪ್. ಗ್ರೂಪ್ 1 ಗ್ರೂಪ್ 2ನಲ್ಲಿ ಏನಾಗುತ್ತೆ, ಡೌನ್ ದಿ ಗ್ರೂಪ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಅಲಾಂಗ್ ದಿ ಪೀರಿಯಡ್ನ ತೊಗೊಂಡ್ರೆ ಗ್ರೂಪ್ 1ಗೆ ಜಾಸ್ತಿ ಇರುತ್ತೆ, ಗ್ರೂಪ್ 2ಗೆ ಕಡಿಮೆ ಇರುತ್ತೆ. ಅಗೇನ್ ಇದು ಯಾವುದ್ರ ಮೇಲೆ ಹೇಳ್ತೀವಿ ಅಂದರೆ ಅಯನೈಸೇಷನ್ ಎನರ್ಜಿ ದ ಎಲೆಕ್ಟ್ರಾನ್ ಶೀಲ್ಡಿಂಗ್ ಎಫೆಕ್ಟ್ ಇರ್ಬೋದು ಅಥವಾ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ನ್ಯೂಕ್ಲಿಯಸ್ ಅಂಡ್ ದಿ ಔಟರ್ ಮೋಸ್ಟ್ ಶೆಲ್, ಅದ್ರ ಮೇಲೆ ಹೇಳ್ತಾ ಹೋಗ್ತೀವಿ. ಸೈಜು ಜಾಸ್ತಿ ಇದ್ದಾಗ ಏನಾಗುತ್ತೆ, ಶೀಲ್ಡಿಂಗ್ ಎಫೆಕ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಶೀಲ್ಡಿಂಗ್ ಎಫೆಕ್ಟ್ ಜಾಸ್ತಿ ಆದಾಗ ದ ಎಲೆಕ್ಟ್ರಾನ್ ಕೆನ್ ಬಿ ಈಸಿಲಿ ರಿಮೂವ್ಡ್. ಆವಾಗ ಅಯನೈಸೇಷನ್ ಎನರ್ಜಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಚಿಕ್ಕದಿತ್ತು ಸೈಜು ಅಂತಂದರೆ ಆವಾಗ ಏನಾಗುತ್ತೆ, ಅಯನೈಸೇಷನ್ ಎನರ್ಜಿ ಜಾಸ್ತಿ ಇರುತ್ತೆ. ಸೊ ಫಸ್ಟ್ ಆಲ್ಕಲಿ ಮೆಟಲ್ಸು ಆಲ್ಕಲೈನ್ ಅರ್ತ್ ಮೆಟಲ್ಸು ಆನ್ ದಿ ಸೇಮ್ ಪೀರಿಯಡ್ನ ನೀವು ಕಂಪೇರ್ ಮಾಡಿದ್ರೆ ಏನಾಗ್ತಾ ಹೋಗುತ್ತೆ ಅಂತಂದರೆ ಅಯನೈಸೇಷನ್ ಎನರ್ಜಿ
ಗ್ರೂಪ್ ಟೂದು ಹೈಯರ್ ಇರುತ್ತೆ ದ್ಯಾನ್ ದಟ್ ಆಫ್ ದಿ ಗ್ರೂಪ್. ಫಸ್ಟ್ ಅಯನೈಸೇಷನ್ ಎನರ್ಜಿ ಆರ್ ದಿ ಲೋಯೆಸ್ಟ್ ಆಫ್ ಎನಿ ಗ್ರೂಪ್ ಆಫ್ ದಿ ಎಲಿಮೆಂಟ್, ಬಟ್ ದ ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಯಾವಾಗೂ ಜಾಸ್ತಿ ಇರುತ್ತೆ. ಈ ಮೆಟಲ್ ಇರುತ್ತೆ, ಮೆಟಲ್ ರಿಮೂವ್ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಆವಾಗ ಎಮ್ಮಿಂದ ತೆಗೆದಾಗ ಎಮ್ ಪ್ಲಸ್ ಬರುತ್ತೆ. ಅದೇ ಥರ ಎಮ್ ಪ್ಲಸ್ಸಿಂದ ಇನ್ನೊಂದು ತೆಗೆದಾಗ M2+ ಆಗುತ್ತೆ. ಸೊ ಹಾಗಾಗಿ ಜನರಲಿ ಸೆಕೆಂಡ್ ಅಯನೈಸೇಷನ್ ಯಾವಾಗೂ ಜಾಸ್ತಿ ಇರುತ್ತೆ. ಸೊ ಈಗ ನಾನು ಮುಂಚೆನೇ ಹೇಳಿದೆ, ಅದನ್ನು ಕಂಪೇರ್ ಮಾಡೋಣ ಅಂತ ವಿತ್ ರೆಸ್ಪೆಕ್ಟ್ ಟು ಅಯನೈಸೇಷನ್ ಎಂಥಾಲ್ಪಿ ಅಂತಾರೆ ಅಥವಾ ಅಯನೈಸೇಷನ್ ಎನರ್ಜಿ ವಿಚ್ ಇಸ್ ಎಕ್ಸ್ಪ್ರೆಸ್ಡ್ ಇನ್ kJ/mol ತೊಗೊಂಡ್ರೆ ಲಿಥಿಯಮ್ಗಾದರೆ 520 ಇದೆ. ಅದೇ ಥರ ಬೆರ್ಲಿಯಮ್ಗಾದರೆ 899 ಇದೆ. ಸೊ ಬೆರ್ಲಿಯಮ್ಗೆ ಅಯನೈಸೇಷನ್ ಎನರ್ಜಿ ಜಾಸ್ತಿ ಇದೆ ಕಂಪೇರ್ ಟು ದಟ್ ಆಫ್ ಲಿಥಿಯಮ್. ಲಿಥಿಯಮ್ ಬಿಲಾಂಗ್ ಟು ಆಲ್ಕಲಿ ಮೆಟಲ್ಸ್, ವೆರಾಸ್ ಬೆರ್ಲಿಯಮ್ ಬಿಲಾಂಗ್ ಟು ಆಲ್ಕಲೈನ್ ಅರ್ತ್ ಮೆಟಲ್ಸ್. ಅದೇ ಥರ ಡೌನ್ ದಿ ಗ್ರೂಪ್ ತೊಗೊಳ್ಳೋಣ. ಫಸ್ಟ್ ಗ್ರೂಪ್ ತೊಗೊಂಡ್ರೆ ಅಲ್ಲೇನಾಗ್ತಾ ಇದೆ 520, ಲಿಥಿಯಮ್ಗೆ 520 kJ/mol ಇದೆ. ಫ್ರಾನ್ಷಿಯಮ್ಗಾದರೆ 375 ಇದೆ. ಸೊ ಅಲಾಂಗ್ ದಿ ಪೀರಿಯಡ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಡೌನ್ ದಿ ಗ್ರೂಪ್ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಬೋತ್ ಗ್ರೂಪ್ 1 ಆ್ಯಂಡ್ ಗ್ರೂಪ್ 2 ಏನಾಗ್ತಾ ಇದೆ, ಡೌನ್ ದಿ ಗ್ರೂಪ್ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಬಟ್ ನೀವು ಗ್ರೂಪ್ 1 ಗ್ರೂಪ್ 2ನ ಕಂಪೇರ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಗ್ರೂಪ್ 2ದು ಅಯನೈಸೇಷನ್ ಎನರ್ಜಿ ಜಾಸ್ತಿ ಇರುತ್ತೆ. ಅಗೇನ್ ಅಯನೈಸೇಷನ್ ಎನರ್ಜಿ ನಾವು ಕಂಪೇರ್ ಮಾಡ್ತೀವಿ ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ, ಲಿಥಿಯಮ್, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಫ್ರಾನ್ಷಿಯಂ ಅದೇನಾಗ್ತಾ ಇದೆ, ಡೌನ್ ಆಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಆಮೇಲೆ ದಟ್ ಈಸ್ ಲೆಸ್ಸರ್ ದ್ಯಾನ್ ದಟ್ ಆಫ್ ದಿ ಗ್ರೂಪ್ 2. ಗ್ರೂಪ್ 2ನ ನಾವು ಪಿಂಕ್ ಕಲರಲ್ಲಿ ಕೊಟ್ಟಿದ್ದೀವಿ, ಗ್ರೂಪ್ 1ನ ನಾವು ಬ್ಲೂ ಕಲರಲ್ಲಿ ಕೊಟ್ಟಿದ್ದೀವಿ. ಸೊ ಬೆರ್ಲಿಯಮ್ಗೆ 900 ಇರುತ್ತೆ, ಲಿಥಿಯಮ್ಗಾದರೆ 500 ಆ ರೇಂಜಲ್ಲಿ ಇರುತ್ತೆ. ಸೊ ಈ ರೀತಿಯಾಗಿ ನೀವು ಫಸ್ಟ್ ಐ ಆಮ್ ಗಿವಿಂಗ್ ದಿ ವ್ಯಾಲ್ಯೂಸ್ ಫಾರ್ ದಿ ಫಸ್ಟ್ ಅಯನೈಸೇಷನ್ ಎನರ್ಜಿ ಏನಾಗುತ್ತೆ ಅಂತ. ಅದೇ ಥರ ಸೆಕೆಂಡ್ ಅಯನೈಸೇಷನ್ ಎನರ್ಜಿ, ಥರ್ಡ್ ಅಯನೈಸೇಷನ್ ಎನರ್ಜಿ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ನೀವಾಗ ಗ್ರೂಪ್ 2ದು ನೀವು ಕನ್ಸಿಡರ್ ಮಾಡಿಕೊಂಡ್ರೆ, ಬೆರ್ಲಿಯಮ್ದು ಕನ್ಸಿಡರ್ ಮಾಡಿಕೊಂಡ್ರೆ 900 ಇದೆ. ಅದೇ ಥರ ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಏನಾಗುತ್ತೆ 1760 ಆಗುತ್ತೆ. ಥರ್ಡ್ ಅಯನೈಸೇಷನ್ ಎನರ್ಜಿ 14,800 ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಅಯನೈಸೇಷನ್ ಎನರ್ಜಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಅಯನೈಸೇಷನ್ ಎನರ್ಜಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಲಾಂಗ್ ದಿ ಪೀರಿಯಡ್ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ. ಅದೇ ಥರ ನಾನು ಏನು ಮಾಡ್ತಾ ಇದ್ದೀನಿ, ಫಸ್ಟ್ ಅಯನೈಸೇಷನ್ ಎನರ್ಜಿ ಸೆಕೆಂಡ್ ಗ್ರೂಪ್ ತೊಗೊಂಡ್ರೆ ಬೆರ್ಲಿಯಂ, ಕ್ಯಾಲ್ಶಿಯಂ, ಬೇರಿಯಂ ಅದು ಡಿಕ್ರೀಸ್ ಆಗ್ತಾ ಇದೆ. ಸೆಕೆಂಡ್ ಅಯನೈಸೇಷನ್ ಎನರ್ಜಿ ತೊಗೊಂಡ್ರೆ ಅದಕ್ಕಿಂತ ಜಾಸ್ತಿ ಇದೆ, ದೇ ಆರ್ ಆಲ್ಸೋ ಡಿಕ್ರೀಸಿಂಗ್, ಅಲ್ಲೂ ಡಿಕ್ರೀಸ್ ಆಗ್ತಿದೆ. ಆದರೆ ಫಸ್ಟ್ ಅಯನೈಸೇಷನ್ ಎನರ್ಜಿ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಜಾಸ್ತಿ ಆಗ್ತಾ ಇದೆ. ನೆಕ್ಸ್ಟು ನಾವು ಏನು ಕಂಪೇರ್ ಮಾಡ್ಬೋದು ಅಂದರೆ ಮೆಲ್ಟಿಂಗ್ ಪಾಯಿಂಟ್. ಸಿನ್ಸ್ ಐ ಟೋಲ್ಡ್ ಯು ದೇ ಆರ್ ಸ್ಟ್ರಾಂಗ್ ಮೆಟಲ್ಸ್ ಇರುತ್ತೆ ಅಂತ, ದ ಸ್ಟ್ರೆಂತ್ ಡಿಪೆಂಡ್ಸ್ ಅಪಾನ್ ದಿ ಅಯಾನಿಕ್ ರೇಡಿಯಸ್ ಆ್ಯಂಡ್ ಆಲ್ಸೋ ಕ್ರಿಸ್ಟಲ್ ಲ್ಯಾಟಿಸ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೀವು ಕೇರ್ಫುಲ್ಲಾಗಿ ನೋಡ್ಬೋದು, ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಏನಿದೆಯಲ್ಲ ಅವಕ್ಕೆ ಕಡಿಮೆ ಇರುತ್ತೆ, ಸೆಕೆಂಡ್ ಗ್ರೂಪ್ಗೆ ಜಾಸ್ತಿ ಇದೆ. ಅಂದರೆ ಆಲ್ಕಲಿ ಮೆಟಲ್ಸ್ಗೆ ಕಡಿಮೆ ಇದೆ, ಆಲ್ಕಲೈನ್ ಅರ್ತ್ ಮೆಟಲ್ಸ್ಗೆ ಮೆಲ್ಟಿಂಗ್ ಪಾಯಿಂಟು ಜಾಸ್ತಿ ಆಗುತ್ತೆ. ಪರ್ಟಿಕ್ಯುಲರ್ಲಿ ನೀವು ನೋಡ್ಬೋದು ಕ್ಯಾಲ್ಶಿಯಮ್ಗೆ ಅಬ್ನಾರ್ಮಲಿ ಜಾಸ್ತಿ ಇದೆ, ಎಕ್ಸ್ಪೊನೆನ್ಷಿಯಲಿ ಜಾಸ್ತಿ ಇದೆ. ಯಾಕೆ ಅಂತಂದರೆ ಅಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಬಂದಿರುತ್ತೆ, ಡಿ ಆರ್ಬಿಟಲ್ ಬರುತ್ತೆ. ಸೊ ಹಾಗಾಗಿ ಸ್ಟ್ರಾಂಗ್ ಆಗಿ ಮೆಟಾಲಿಕ್ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ. ಹಾಗಾಗಿ ಅದೇನಾಗುತ್ತೆ, ಇಟ್ ಗೋಯಿಂಗ್ ಟು ಹ್ಯಾವ್ ದಿ ಅಬ್ನಾರ್ಮಲ್ ಮೆಲ್ಟಿಂಗ್ ಪಾಯಿಂಟ್ ಇರ್ತಾ ಹೋಗುತ್ತೆ. ಎಗೇನ್ ಗ್ರೂಪ್ 1ನ ತೊಗೊಂಡ್ರೆ ಅದರದ್ದು ಮೆಲ್ಟಿಂಗ್ ಪಾಯಿಂಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ, ಒಂದು ಅಯಾನಿಕ್ ರೇಡಿಯಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಎರಡನೇದು ಕ್ರಿಸ್ಟಲ್ ಲ್ಯಾಟಿಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಪರ್ಟಿಕ್ಯುಲರ್ಲಿ ಗ್ರೂಪ್ 1 ಏನಿದೆಯಲ್ಲ ಅವೆಲ್ಲ BCC ಆಗಿರುತ್ತೆ. ಆದರೆ ಗ್ರೂಪ್ 2 ಏನಾಗಿದೆ, ದೇ ಗೋಯಿಂಗ್ ಟು ಹ್ಯಾವ್ ದಿ ಹೈ ಮೆಲ್ಟಿಂಗ್ ಪಾಯಿಂಟ್. ಯಾಕೆ ಅಂತಂದರೆ ಅವರು HCP ಇರುತ್ತೆ ಮತ್ತು CCP ಇರುತ್ತೆ, ಬೇರಿಯಮ್ಗೆ BCC ಕ್ರಿಸ್ಟಲ್ ಲ್ಯಾಟಿಸ್ ಇರುತ್ತೆ. ಹಾಗಾಗಿ ದಟ್ ಆಲ್ಸೋ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಮೆಲ್ಟಿಂಗ್ ಪಾಯಿಂಟ್. ನೆಕ್ಸ್ಟು ಎಲೆಕ್ಟ್ರೋನೆಗೆಟಿವಿಟಿ ತೊಗೊಳ್ಳೋಣ. ನಾನು ಮುಂಚೆನೇ ಹೇಳಿದ್ದೀನಿ, ದೇ ಆರ್ ಹೈಲಿ ಎಲೆಕ್ಟ್ರೋ ಪಾಸಿಟಿವ್ ಇನ್ ನೇಚರ್ ಅಂತ. ಹಾಗಾಗಿ ಏನಾಗುತ್ತೆ, ದೇ ಗೋಯಿಂಗ್ ಟು ಹ್ಯಾವ್ ಎ ವೆರಿ ಲಿಟಲ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಇರುತ್ತೆ, ಆಲ್ಮೋಸ್ಟ್ 0 ಅಂತಲೇ ಹೇಳ್ಬೋದು. ಸೊ ಅವಾಗ ಏನಾಗುತ್ತೆ, ಗ್ರೂಪ್ 1 ಏನಾಗುತ್ತೆ, ಗ್ರೂಪ್ 1ಗೆ ಗ್ರೂಪ್ 2ಗೆ ಕಂಪೇರ್ ಮಾಡಿದ್ರೆ ಗ್ರೂಪ್ 2 ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಹೈಯರ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ. ಆದರೆ ಗ್ರೂಪ್ 2 ಒಂದೇ ತೊಗೊಂಡ್ರೆ ಡೌನ್ ದಿ ಗ್ರೂಪ್ ಏನಾಗ್ತಾ ಇದೆ, ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ. ಅದೇ ರೀತಿ ಗ್ರೂಪ್ 2ನಲ್ಲಿ ಏನಾಗ್ತಾ ಇದೆ, ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ. ಡೌನ್ ದಿ ಪೀರಿಯಡ್, ಅಲಾಂಗ್ ದಿ ಪೀರಿಯಡ್ನ ತೊಗೊಂಡ್ರೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ ತೊಗೊಂಡ್ರೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಹೈಯರ್ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಆಲ್ಸೋ ಹೈಯರ್ ಎಲೆಕ್ಟ್ರೋನೆಗೆಟಿವಿಟಿ. ಸೊ ಈಗ ನೀವು ಪ್ಯಾರಾಮೀಟರ್ಗಳನ್ನ ಕಂಪೇರ್ ಮಾಡಿಕೊಂಡ್ರೆ ನಾವು 4 ಪಿರಿಯಾಡಿಕ್ ಪ್ರಾಪರ್ಟೀಸ್ನ ಹೇಳ್ತೀವಿ. ಒಂದು ಅಟಾಮಿಕ್ ಸೈಜು, ಎರಡನೇದು ಅಯನೈಸೇಷನ್ ಎನರ್ಜಿ, ಮೂರನೇದು ಎಲೆಕ್ಟ್ರೋನೆಗೆಟಿವಿಟಿ ಹೇಳ್ತಾ ಇದ್ದೀವಿ ಅಥವಾ ಮೆಲ್ಟಿಂಗ್ ಪಾಯಿಂಟ್. ಸೊ ಇದರಲ್ಲಿ ಎಲ್ಲ ಕಂಪೇರ್ ಮಾಡಿಕೊಂಡ್ರೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಏನಿರುತ್ತಲ್ಲ ಆಲ್ವೇಸ್ ದೇ ಗೋಯಿಂಗ್ ಟು ಹ್ಯಾವ್ ಹೈಯರ್ ionization energy, higher electronegativity with compared to that of the alkali earth metals. Even melting point to alkaline earth metals ಗೆ ಜಾಸ್ತಿ ಇರುತ್ತೆ. Even ionization energy ನು ಸೆಕೆಂಡ್ ಗ್ರೂಪ್ಗೆ ಜಾಸ್ತಿ ಇರುತ್ತೆ.
ಸೊ ಬಿಕಾಸ್ ಆಫ್ ದೇರ್ ಲೋ ಎಲೆಕ್ಟ್ರೋನೆಗೆಟಿವಿಟಿ, ನಾನು ಮುಂಚೆನೇ ಹೇಳ್ದಂಗೆ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಆಲಿಡ್ಸ್ ಫಾರ್ಮ್ ಮಾಡ್ತವೆ, ಅವು ಸಾಲಿಡ್ಸ್ ಆಗಿರ್ತವೆ, ಅಯಾನಿಕ್ ಸ್ಟ್ರಕ್ಚರ್ಸ್ಗಳನ್ನ ಅವು ಮಾಡ್ತಾ ಹೋಗ್ತವೆ. ಲಿಥಿಯಂ ಕ್ಲೋರೈಡ್ ಇರ್ಬೋದು, ಕ್ಯಾಲ್ಶಿಯಂ ಸಲ್ಫೈಡ್ ಇರ್ಬೋದು, ಬೆರಿಲಿಯಂ ಸಲ್ಫೈಡ್ ಇರ್ಬೋದು, ಸೋಡಿಯಂ ಬ್ರೋಮೈಡ್, ಇವೆಲ್ಲ ಏನಾಗ್ತವೆ, ಕ್ರಿಸ್ಟಲ್ ಲ್ಯಾಟಿಸ್ ಫಾರ್ಮೇಷನ್ ಆಗ್ತವೆ ಬಿಕಾಸ್ ಆಫ್ ದೇರ್ ಲೋ ಎಲೆಕ್ಟ್ರೋನೆಗೆಟಿವಿಟಿ. ಹಾಗಾಗಿ ದೇ ಈಸಿಲಿ ಕಂಬೈನ್ ವಿತ್ ಎಲೆಕ್ಟ್ರೋಪಾಸಿಟಿವ್ ಮೆಟಲ್ ಜೊತೆಗೆ ಕಂಬೈನ್ ಬಿಟ್ಟು ಕ್ರಿಸ್ಟಲ್ ಲ್ಯಾಟಿಸ್ನ ಅವು ಫಾರ್ಮ್ ಮಾಡ್ತಾ ಹೋಗ್ತವೆ. ಸೊ ಈ ಕಾಂಪೌಂಡ್ಸ್ ಫಾರ್ಮೇಷನ್ ಆದಮೇಲೆ ಹೇಳ್ದಂಗೆ ಇದು ಆಲಿಡ್ಸ್ ಆಗ್ಬೋದು, ಹೈಡ್ರಾಕ್ಸೈಡ್ಸ್ ಫಾರ್ಮೇಷನ್ ಆಗಿರ್ಬೋದು, ಕಾರ್ಬನೇಟ್ಸ್ ಆಗಿರ್ಬೋದು, ಅವೆಲ್ಲ ಸ್ಟೇಬಲ್ ಆಗಿರುತ್ತಾ ಇಲ್ವಾ ಅಂತ ನಾವು ಥರ್ಮಲ್ ಸ್ಟೆಬಿಲಿಟಿ ಕಂಪೇರ್ ಮಾಡಿಕೊಂಡ್ರೆ ಗ್ರೂಪ್ 1 ಆ್ಯಂಡ್ ಗ್ರೂಪ್ 2 ತೊಗೊಂಡ್ರೆ ಥರ್ಮಲ್ ಸ್ಟೆಬಿಲಿಟಿ ಇನ್ಕ್ರೀಸಸ್ ಡೌನ್ ದಿ ಗ್ರೂಪ್ ಆಸ್ ದ ಅಯಾನಿಕ್ ರೇಡಿಯಸ್ ಆಫ್ ದಿ ಕೆಟಿಯಾನ್ ಇನ್ಕ್ರೀಸಸ್ ಆ್ಯಂಡ್ ಇಟ್ಸ್ ಪೋಲರೈಸಿಂಗ್ ಪವರ್ ಡಿಕ್ರೀಸಸ್. ಆದರೆ ಗ್ರೂಪ್ 1 ಗ್ರೂಪ್ 2ನ ಕಂಪೇರ್ ಮಾಡಿಕೊಂಡ್ರೆ group 1 compounds tend to be more thermally stable than that of the group 2 compounds. So alkali metals ಗೆ ಕಂಪೇರ್ ಮಾಡಿದ್ರೆ ಆಲ್ಕಲೈನ್ ಅರ್ತ್ ಮೆಟಲ್ಸ್ಗೆ ಸ್ಟೆಬಿಲಿಟಿ ಏನಾಗ್ತಾ ಹೋಗುತ್ತೆ ಅಂತಂದರೆ ಕಡಿಮೆ ಇರುತ್ತೆ ಬಿಕಾಸ್ ಆಫ್ ದಿ ಕೆಟಿಯಾನ್ ಆಫ್ ದಿ ಸ್ಮಾಲರ್ ಸೈಜ್ ಆ್ಯಂಡ್ ಲಾರ್ಜರ್ ಅಯಾನಿಕ್ ರೇಡಿಯಸ್. ಸೊ ದ ಲೋಯರ್ ಪೋಲರೈಸಿಂಗ್ ಪವರ್ ಪರ್ಟಿಕ್ಯುಲರ್ಲಿ ವೆನ್ ಅಡ್ಜಸೆಂಟ್ ಮೆಟಲ್ಸ್ ಆನ್ ದಿ ಸೇಮ್ ಪೀರಿಯಡ್ ಆರ್ ಬೇರ್ಡ್. ನೆಕ್ಸ್ಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ದಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಏನಿದೆ ಅಂದರೆ ದೇ ಗೋಯಿಂಗ್ ಟು ಗಿವ್ ದಿ ಕ್ಯಾರೆಕ್ಟರಿಸ್ಟಿಕ್ ಫ್ಲೇಮ್ ಕಲರ್ಸ್. ನೀವು ಪಟಾಕಿಗಳು ಹೊಡಿಬೇಕಾದ್ರೆ ಕಲರ್ ಏನು ಬರುತ್ತಲ್ಲ ಅದು ದಟ್ ಈಸ್ ಬಿಕಾಸ್ ಆಫ್ ದಿ ಎಸ್ ಬ್ಲಾಕ್ ಎಲಿಮೆಂಟ್ಸ್, ಎಸ್ ಬ್ಲಾಕ್ ಕಾಂಪೌಂಡ್ಸ್ ಏನಿರುತ್ತಲ್ಲ ಅದು. ಸೊ ನಾನು ಮುಂಚೆನೇ ಹೇಳ್ದಂಗೆ ಎಸ್ ಬ್ಲಾಕಲ್ಲಿ ಏನಾಗಿರುತ್ತೆ, ದೇ ಗೋಯಿಂಗ್ ಟು ಹ್ಯಾವ್ ಐದರ್ 1 or 2 electrons, ಸೊ ದೇ ಕ್ಯಾನ್ ಬಿ ಈಸಿಲಿ ಗಿವ್ ಅವೇ ವಿತ್ ಅ ಲಿಟ್ಲ್ ಅಮೌಂಟ್ ಆಫ್ ಎನರ್ಜಿ. ಸೊ ಏನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು excite the electrons which are present in the valence shell ಅಲ್ಲಿರುವಂಥದ್ದನ್ನು ಎಕ್ಸೈಟ್ ಮಾಡ್ತೀವಿ. ಎಕ್ಸೈಟ್ ಮಾಡಿದಾಗ ಏನಾಗುತ್ತೆ, ಬೈ ಅಬ್ಸರ್ವಿಂಗ್ ದಿ ರೇಡಿಯೇಷನ್ ದೇ ಜಂಪ್ ಫ್ರಮ್ ಲೋಯರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್. ದಟ್ ಹೈಯರ್ ಎನರ್ಜಿ ಲೆವೆಲ್ ವಿಚ್ ಇಸ್ highly unstable, excited state is highly unstable, after certain time it has to come down. While coming back it going to emit the radiation, whatever the radiation it has been absorbed it will be emit. If it is falling in the visible region then you are going to have the different colors. ಪರ್ಟಿಕ್ಯುಲರ್ಲಿ ನೀವು ಫ್ಲೇಮ್ ಟೆಸ್ಟ್ ಮಾಡಬೇಕಾದ್ರೆ ಅದನ್ನು ನಾವು ಅದರದ್ದು ಹ್ಯಾಲೈಡ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀವಿ, ಪರ್ಟಿಕ್ಯುಲರ್ಲಿ ಕ್ಲೋರೈಡ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀವಿ. ಫ್ಲೇಮ್ ಟೆಸ್ಟ್ ಮಾಡ್ಬೇಕಾದ್ರೆ ನಾವೇನು ಮಾಡ್ತೀವಿ, HCl ಆ್ಯಡ್ ಮಾಡ್ಕೊಳ್ತೀವಿ, ಕಾಂಪೌಂಡ್ನ ತೊಗೊಳ್ತೀವಿ, ಸಾಲ್ಟ್ನ ತೊಗೊಳ್ತೀವಿ. ಆ ಸಾಲ್ಟ್ಗೆ HCl ಹಾಕಿ ಅದನ್ನು ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ದೆಮ್ ಇಂಟು ಕರಸ್ಪಾಂಡಿಂಗ್ ಕ್ಲೋರೈಡ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀವಿ. ಸೊ ಆ ಕ್ಲೋರೈಡ್ಸ್ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ Na+Cl- ಇದೆ, ಅದೇನಾಗುತ್ತೆ ಅಂದರೆ ಎಕ್ಸೈಟೆಡ್ ಸ್ಟೇಟ್ಗೆ ಹೋಗುತ್ತೆ. ಈಗ Na ಇರುತ್ತೆ, Na ನಾವೇನು ಮಾಡ್ಕೊಳ್ತೀವಿ, ಇಟ್ ಗೆಟ್ ಸ್ಪ್ಲಿಟ್ ಆಸ್ Na+Cl- ಆಗುತ್ತೆ. ಆ Na ಇದ್ದಿದ್ದು ಏನಾಗುತ್ತೆ, ಎಕ್ಸೈಟೆಡ್ ಸ್ಟೇಟ್ ಆಗುತ್ತೆ. ಅವಾಗ ಏನಾಗುತ್ತೆ, NS1 ಇದ್ದಿದ್ದು ಏನಾಗುತ್ತೆ, NP1 ಆಗಿ ಅದು ಕನ್ವರ್ಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಈ ಎಕ್ಸೈಟೆಡ್ ಸ್ಟೇಟಲ್ಲಿ ಏನಿದೆಯಲ್ಲ, ವೆನ್ ಇಟ್ ಕಮ್ ಬ್ಯಾಕ್ ಟು ದಿ ಗ್ರೌಂಡ್ ಸ್ಟೇಟ್, ಎಕ್ಸೈಟೆಡ್ ಸ್ಟೇಟಿಂದ ಗ್ರೌಂಡ್ ಸ್ಟೇಟಿಗೆ ಬಂದಾಗ ಎನರ್ಜಿನ ಲಿಬರೇಟ್ ಮಾಡುತ್ತೆ. ಆ ಎನರ್ಜಿ ವಿಸಿಬಲ್ ರೀಚಲ್ಲಿ ಎಲ್ಲಿ ಬೀಳುತ್ತೆ ಅಂದರೆ 589 ನ್ಯಾನೋಮೀಟ್ರಿಗೆ ಬರುತ್ತೆ. ಹಾಗಾಗಿ ಅದೇನಾಗುತ್ತೆ ಅಂದರೆ ಸೋಡಿಯಂ ಕ್ಲೋರೈಡ್ ಏನು ಕೊಡುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಗಿವ್ ದಿ ಯೆಲ್ಲೋ ಕಲರ್. ಸೊ ಹಾಗಾಗಿ ಪ್ರತಿಯೊಂದು ಎಸ್ ಬ್ಲಾಕ್ ಎಲಿಮೆಂಟ್ಸು ಎಕ್ಸೆಪ್ಟ್ ಬೆರಿಲಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಬಿಕಾಸ್ ಆಫ್ ದೇರ್ ಬಿಗ್ಗರ್ ಸೈಜ್, ಅವು ಜಾಸ್ತಿ ಸೈಜ್ ಇದೆ, ಹಂಗಾಗಿ ದೇರ್ ಎಕ್ಸೈಟೇಷನ್ ಎನರ್ಜಿ ಇಸ್ ಮೋರ್ ವಿಚ್ ಇಸ್ ನಾಟ್ ಫಾಲ್ ಇನ್ ಟು ದಿ ವಿಸಿಬಲ್ ರೀಜನಲ್ಲಿ ಬೀಳಲ್ಲ ಅದು. ಹಾಗಾಗಿ ಏನಾಗುತ್ತೆ ಅಂದರೆ ಅವೆರಡು ಬಿಟ್ಟರೆ ಮಿಕ್ಕಿದೆಲ್ಲನೂ ಫ್ಲೇಮ್ ಟೆಸ್ಟ್ಗೆ ಆನ್ಸರ್ ಮಾಡ್ತಾ ಹೋಗುತ್ತೆ. ಲಿಥಿಯಂ ತೊಗೊಂಡ್ರೆ ಕ್ರಿಮ್ಸನ್ ರೆಡ್ ಕೊಡುತ್ತೆ, ಸೋಡಿಯಂ ತೊಗೊಂಡ್ರೆ ಯೆಲ್ಲೋ ಕೊಡುತ್ತೆ, ಪೊಟ್ಯಾಷಿಯಂ ತೊಗೊಂಡ್ರೆ ವೈಲೆಟ್ ಕಲರ್ ಕೊಡುತ್ತೆ, ರುಬಿಡಿಯಮ್ ಆದರೆ ರೆಡ್ ವೈಲೆಟ್ ಕೊಡುತ್ತೆ, ಸೀಸಿಯಂ ಆದರೆ ಬ್ಲೂ ಕಲರ್ ಕೊಡುತ್ತೆ. ಅದೇ ಥರ ಕ್ಯಾಲ್ಶಿಯಂ ಆದರೆ ಬ್ರಿಕ್ ರೆಡ್ ಕೊಡುತ್ತೆ, ಸ್ಟ್ಯಾನ್ಶಿಯಮ್ಗಾದರೆ ಕ್ರಿಮ್ಸನ್ ರೆಡ್ ಕೊಡುತ್ತೆ, ಬೇರಿಯಮ್ಗಾದರೆ ಆ್ಯಪಲ್ ಗ್ರೀನ್ ನಿಮಗೆ ಬರ್ತಾ ಹೋಗುತ್ತೆ. ಹೇಗೆ ಮಾಡ್ತೀವಿ ನಾವು ಅಂತಂದರೆ, ಕೊಟ್ಟಿರುವಂಥ ಸ್ಯಾಂಪಲ್ಗೆ ಜಸ್ಟ್ 1 or 2 drops ಆಫ್ ಕಾನ್ಸಂಟ್ರೇಟೆಡ್ HCl ಹಾಕ್ಕೊಂಡು ಪೇಸ್ಟ್ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ಟೇಕ್ ದಟ್ ಇನ್ ಎ ಪ್ಲಾಟಿನಮ್ ವೈರ್ ತೊಗೊಂಡು ಬುಲ್ಸನ್ ಬರ್ನರ್ಗೆ ಇಗ್ನೈಟ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಗೆಟ್ ಎ ಫ್ಲೇಮ್ ಕಲರ್. ನಾನು ಇಲ್ಲಿ ಏನು ತೋರಿಸಿದ್ದೀನಲ್ಲ, ಈ ಥರ ಫ್ಲೇಮ್ ಕಲರ್ಸ್ ನಿಮಗೆ ಬರ್ತಾ ಹೋಗುತ್ತೆ. ಸೊ ಇಟ್ ಇಸ್ ಅ ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್ಸ್ ಆಫ್ ಆಲ್ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಎಕ್ಸೆಪ್ಟ್ ಬೆರಿಲಿಯಮ್ ಆ್ಯಂಡ್ ಮೆಗ್ನೀಷಿಯಮ್. ಯಾಕಾಗುತ್ತೆ, ದೇ ಗೋಯಿಂಗ್ ಟು ಹ್ಯಾವ್ ದಿ valence shell, loosely bound valence shell electrons ಇರುತ್ತೆ. They get excited by absorbing the radiation, thereby your S block element will be in an excited state. That excited state is highly unstable. It has to come back. While coming back, it going to emit the radiation. That emitted radiation, if it fall in the visible region, depending upon the region, it going to have different colors. ಆದರೆ beryllium and magnesium, even though they belong to S block element, they do not give the flame coloration because they are going to absorb the more radiations na. Because in order to get excited from lower energy level to higher energy level, they require more amount of energy. Since they require more
they absorb more amount of energy. While coming back, they are also going to emit the more amount of energy which doesn't fall in the visible region. It's going to fall above the visible region. ಹಂಗಾಗಿ ಅವೆರಡನ್ನು ನಮಗೆ ಕಲರು ಕಾಣಿಲ್ಲ. Next, these compounds are also these S block elements, both alkali and alkaline earth metals, they are going to form the compounds when they combine with oxygen, halogens, and they are going to form different compounds. ಅದನ್ನ ಕಂಪೇರ್ ಮಾಡೋಣ. ಈಗ ಆಕ್ಸೈಡ್ಸ್ನ ಕಂಪೇರ್ ಮಾಡೋಣ. S block elements react readily with oxygen except beryllium and magnesium. Again, beryllium magnesium ಯಾಕೆ ಆಗಲ್ಲ ಅಂತಂದ್ರೆ because they going to have a smaller size, higher ionization energy, ಹಾಗಾಗಿ ಅವು ರಿಯಾಕ್ಟ್ ಆಗಲ್ಲ. ಹಂಗಾಗಿ ಅದನ್ನು ನಾವು ಯಾವಾಗೂ ಏನು ಮಾಡ್ತೀವಿ ಅಂದರೆ ಎಲ್ಲ ಎಲಿಮೆಂಟ್ಸು ಎಕ್ಸೆಪ್ಟ್ ಬೆರಿಲಿಯಮ್ ಅಂಡ್ ಮೆಗ್ನೀಷಿಯಮ್ ವಿ ಆರ್ ಗೋಯಿಂಗ್ ಟು ಪ್ರಿಸರ್ವ್ ಅಂಡರ್ ಎ ಕೆರೋಸಿನ್ ಅಥವಾ ಪ್ಯಾರಾಫಿನಲ್ಲಿ ಅದನ್ನು ಪ್ರಿಸರ್ವ್ ಮಾಡ್ತಾ ಹೋಗ್ತೀವಿ. ಸೊ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಏನು ಮಾಡುತ್ತೆ, 3 ಟೈಪು ಆಕ್ಸೈಡ್ನ ಕೊಡುತ್ತೆ. ನಾರ್ಮಲ್ ಆಕ್ಸೈಡ್ನ ಕೊಡುತ್ತೆ, ಪರಾಕ್ಸೈಡ್ನ ಕೊಡುತ್ತೆ, ಸೂಪರ್ ಆಕ್ಸೈಡ್ನ ಕೊಡುತ್ತೆ. ಆಲ್ಕಲೈನ್ ಅರ್ತ್ ಮೆಟಲ್ಸ್ ಏನು ಮಾಡುತ್ತೆ ಅಂದರೆ 2 ಥರ ಕೊಡುತ್ತೆ, ನಾರ್ಮಲ್ಲು ಮತ್ತು ಆಕ್ಸೈಡ್ ಫಾರ್ಮೇಷನ್ನು ಆಗ್ತಾ ಹೋಗುತ್ತೆ. ನೋಡಿ, ಲಿಥಿಯಂ ಏನು ಮಾಡುತ್ತೆ, ಬರೀ ನಾರ್ಮಲ್ ಆಕ್ಸೈಡ್ನ ಫಾರ್ಮ್ ಮಾಡುತ್ತೆ. ಆದರೆ ಇದು ತೊಗೊಂಡ್ರೆ ನೀವು ಸೋಡಿಯಂನ ತೊಗೊಂಡ್ರೆ ಪರಾಕ್ಸೈಡ್ನ ಕೊಡುತ್ತೆ, ಪೊಟ್ಯಾಷಿಯಮ್ನ ತೊಗೊಂಡ್ರೆ ಅದು ಸೂಪರ್ ಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಆಲ್ಕಲಿ ಮೆಟಲ್ಸ್. ಸೊ ಸೂಪರ್ ಆಕ್ಸೈಡ್ಸ್ ಯಾವ್ಯಾವುದು ಅಂತಂದರೆ ಪೊಟ್ಯಾಷಿಯಮು, ರುಬಿಡಿಯಮು, ಸೀಸಿಯಮು ಮಾಡುತ್ತೆ. ಅದೇ ಥರ ಪರಾಕ್ಸೈಡ್ಸ್ ಯಾವ್ದು ಮಾಡುತ್ತೆ, ಬೇರಿಯಂ ವಿಚ್ ಬಿಲಾಂಗ್ ಟು ಸೆಕೆಂಡ್ ಗ್ರೂಪ್, ಅದು ಪರಾಕ್ಸೈಡ್ ಮಾಡುತ್ತೆ. ಲಿಥಿಯಂ ಮತ್ತು ಗ್ರೂಪ್ 2 ಎಲಿಮೆಂಟ್ಸ್ ಎಲ್ಲ ನಾರ್ಮಲ್ ಆಕ್ಸೈಡ್ಸ್ನ ಅವು ಫಾರ್ಮೇಷನ್ ಮಾಡ್ತಾ ಹೋಗ್ತವೆ. ದೇ ಆರ್ ಹೈಲಿ ಬೇಸಿಕ್ ಇನ್ ನೇಚರ್. ಆಲ್ ಗ್ರೂಪ್ 1 ಆಕ್ಸೈಡ್ಸ್ ಆರ್ ಬೇಸಿಕ್ ಆ್ಯಂಡ್ ದರ್ ಬೆಸಿಸಿಟಿ ಇನ್ಕ್ರೀಸಸ್ ಡೌನ್ ದಿ ಗ್ರೂಪ್. ಕೆಳಗಡೆ ಬಂದಾಗ ಅದ್ರದ್ದು ಬೆಸಿಸಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಾವು ಮುಂಚೆನೇ ಹೇಳಿದಾಗೆ ಲಿಥಿಯಂ ಏನು ಮಾಡುತ್ತೆ, ಲಿಥಿಯಂ ಆಕ್ಸೈಡ್ ಮಾಡುತ್ತೆ. ಅದೇ ಥರ ಸೋಡಿಯಂ ಏನು ಮಾಡುತ್ತೆ, ಸೋಡಿಯಂ ಆಕ್ಸೈಡ್ ಮಾಡುತ್ತೆ, ಸೋಡಿಯಂ ಪರಾಕ್ಸೈಡ್ ಫಾರ್ಮೇಷನ್ ಮಾಡುತ್ತೆ. ಅದೇ ಥರ ಪೊಟ್ಯಾಷಿಯಮ್ನ ತೊಗೊಂಡ್ರೆ ಪೊಟ್ಯಾಷಿಯಂ ಪರಾಕ್ಸೈಡ್ ಆಗುತ್ತೆ, ಪೊಟ್ಯಾಷಿಯಂ ಸೂಪರ್ ಆಕ್ಸೈಡ್ ಆಗುತ್ತೆ. ರುಬಿಡಿಯಂ ಆದರೆ ಪರಾಕ್ಸೈಡು ಮತ್ತು ಸೂಪರ್ ಆಕ್ಸೈಡ್ನ ಮಾಡುತ್ತೆ. ಸೀಸಿಯಮ್ಮು ಪರಾಕ್ಸೈಡು ಮತ್ತು ಸಿಡಿಯಂ ಸೂಪರ್ ಆಕ್ಸೈಡ್ನ ಮಾಡುತ್ತೆ. ಇದು ಸೆಕೆಂಡ್ ಗ್ರೂಪ್ಗೆ ತೊಗೊಂಡ್ರೆ ಎಕ್ಸೆಪ್ಟ್ ಬೆರಿಲಿಯಂ ಮಿಕ್ಕಿದೆಲ್ಲ ಏನು ಮಾಡ್ತವೆ ಅಂದರೆ ನಾರ್ಮಲ್ ಆಕ್ಸೈಡ್ಸ್ನ ಫಾರ್ಮೇಷನ್ ಮಾಡುತ್ತೆ. ಆ್ಯಂಡ್ ದೇ ಆರ್ ಆಲ್ಸೋ ಹೈಲಿ ಬೇಸಿಕ್ ಇನ್ ನೇಚರ್, ಬಟ್ ದೇ ಆರ್ ಲೆಸ್ ಬೇಸಿಕ್ ಕಂಪೇರ್ಡ್ ಟು ದಟ್ ಆಫ್ ದಿ ಫಸ್ಟ್ ಗ್ರೂಪ್ ಆಲ್ಕಲಿ ಮೆಟಲ್ಸ್. ಬೆರಿಲಿಯಂ ಆಕ್ಸೈಡ್ ಏನಿದೆಯಲ್ಲ ಅದು ಆಂಫಿಟರಿಕ್ ಇನ್ ನೇಚರ್, ಆ್ಯಸಿಡ್ ಥರನೂ ಬಿಹೇವ್ ಮಾಡುತ್ತೆ. ಅದು ಇದ್ರ ಬೇಸ್ ಥರನೂ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ. ಮಾನೋಆಕ್ಸೈಡ್ಸ್ ಅಂತ ಏನು ಹೇಳ್ತೀವಿ, ದೇ ಆರ್ ಅಯಾನಿಕ್, ಸ್ಟ್ರಾಂಗ್ಲಿ ಬೇಸಿಕ್, ಹೈಲಿ ಸಾಲ್ಯುಬಲ್ ಇನ್ ವಾಟರ್. ದೇ ಸೊಲ್ಯೂಷನ್ಸ್ ಆರ್ ಸ್ಟ್ರಾಂಗ್ಲಿ ಆಲ್ಕಲೈನ್ ಆ್ಯಂಡ್ ಪೊಸೆಸ್ M+ ಆ್ಯಂಡ್ OH- ಅಯಾನ್ಸ್. ಹಂಗಾಗಿ ನಾವು ಇದನ್ನ ಆಲ್ಕಲಿ ಮೆಟಲ್ಸ್ ಅಂತ ಯಾಕೆ ಕರಿತೀವಿ ಅಂದರೆ ದೇ ಆರ್ ಹೈಲಿ ಆಲ್ಕಲೈನ್, ದೇ ಆರ್ ಸಾಲ್ಯುಬಲ್ ಇನ್ ವಾಟರ್, ಇಮಿಡಿಯೇಟ್ಲಿ M+ OH- ಕೊಡುತ್ತೆ. ಹಾಗಾಗಿ ಅದನ್ನು ನಾವು ಆಲ್ಕಲಿ ಮೆಟಲ್ಸ್ ಅಂತ ಕರಿತಾ ಹೋಗ್ತೀವಿ. ಆ ಥರ ಪರಾಕ್ಸೈಡ್ ಸೂಪರ್ ಆಕ್ಸೈಡ್ಸ್ ಏನಿರ್ತಲ್ಲ ಅವು ಏನಾದರೂ ಆಯ್ತು ಅಂದರೆ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗುತ್ತೆ. ದೇ ವಿತ್ ದ ಟ್ರೀಟ್ಮೆಂಟ್ ಆಫ್ ಎ ಡೈಲ್ಯೂಟ್ ಆಸಿಡ್ ದೇ ಫಾರ್ಮ್ H2O2 ಆ್ಯಂಡ್ O2. ಸೊ H2O2ನ ನಾವೇನು ಮಾಡ್ತೀವಿ, ಅಥವಾ ಈ ಆಕ್ಸಿಜನ್ ಏನು ಲಿಬರೇಟ್ ಆಗುತ್ತೆ, ಹಾಗಾಗಿ ದೇ ಗೋಯಿಂಗ್ ಟು ಆಕ್ಟ್ ಆಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್. Super oxide ion is colored and paramagnetic due to the presence of 3 electron bond. Yellow color of Na2O2, sodium peroxide na ತಗೊಂಡ್ರೆ most probably due to the presence of small amount of super oxide ಇರುತ್ತೆ. ಹಾಗಾಗಿ ಆ ರೀತಿಯಾಗಿ ಮಾಡ್ತಾ ಹೋಗುತ್ತೆ. All the group 1 oxides react with water to form the ಹೈಡ್ರಾಕ್ಸೈಡ್. ಅದು ನಾರ್ಮಲ್ ಆಕ್ಸೈಡ್ ಆಗಿರ್ಬೋದು, ಪರಾಕ್ಸೈಡ್ ಆಗಿರ್ಬೋದು, ಸೂಪರ್ ಆಕ್ಸೈಡ್ ಆಗಿರ್ಬೋದು, ಅವೆಲ್ಲನೂ ವಾಟರಲ್ಲಿ ಡಿಸಾಲ್ವ್ ಆಗುತ್ತೆ. ಡಿಸಾಲ್ವ್ ಆಗಿ ಕರೆಸ್ಪಾಂಡಿಂಗ್ ಹೈಡ್ರಾಕ್ಸೈಡ್ಗಳನ್ನ ಕೊಡ್ತಾ ಹೋಗುತ್ತೆ. ಅದೇ ರೀತಿ ನೀವು ಹ್ಯಾಲೈಡ್ಸ್ನ ತಗೊಂಡ್ರೆ ಆಲ್ ದೀಸ್ ಎಸ್ ಬ್ಲಾಕ್ ಎಲಿಮೆಂಟ್ ಬೋತ್ ಆಲ್ಕಲಿ ಅಂಡ್ ಆಲ್ಕಲೈನ್ ಮೆಟಲ್ಸ್ ದೇ ಇಮಿಡಿಯೇಟ್ಲಿ ರಿಯಾಕ್ಟ್ ವಿತ್ ಹ್ಯಾಲೋಜನ್ಸ್ ಬಿಕಾಸ್ ಆಸ್ ಆಲ್ರೆಡಿ ಟೋಲ್ಡ್ ಯು ದೇ ನೆವರ್ ಎಕ್ಸಿಸ್ಟ್ ಇನ್ ದ ನೇಚರ್ ಇನ್ ಎ ಫ್ರೀ ಸ್ಟೇಟ್ ಬಿಕಾಸ್ ದೇ ಆರ್ ಹೈಲಿ ಎಲೆಕ್ಟ್ರೋಪಾಸಿಟಿವ್ ಇನ್ ನೇಚರ್. ವೆಲ್ ಹ್ಯಾಲೈಡ್ಸ್ನ ತಗೊಂಡ್ರೆ ದೇ ಆರ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಇನ್ ನೇಚರ್. ಹಾಗಾಗಿ ಅವೆರಡು ಇಮಿಡಿಯೇಟ್ಲಿ ರಿಯಾಕ್ಟ್ ಆಗಿ ನಿಮಗೆ ಹ್ಯಾಲೈಡ್ಸ್ ಫಾರ್ಮೇಷನು ಬರ್ತಾ ಹೋಗುತ್ತೆ. ಅಗೇನ್ ಫಸ್ಟ್ ಗ್ರೂಪ್ ಆದರೆ ಆಲ್ಕಲಿ ಮೆಟಲ್ಸ್ ಆದರೆ ದೇ ಗೋಯಿಂಗ್ ಟು ಫಾರ್ಮ್ ದಿ ಅಯಾನಿಕ್ ಕಾಂಪೌಂಡ್ ವಿತ್ ಟೈಪ್ MX ವೇರ್ X ಇಸ್ ಅನ್ ಆಲೈಡ್. ಅದು ಕ್ಲೋರೈಡ್ ಆಗಿರ್ಬೋದು, ಬ್ರೋಮೈಡ್ ಆಗಿರ್ಬೋದು, ಇದಾಗಿರ್ಬೋದು. ಅದೇ ಆಲ್ಕಲೈನ್ ಅರ್ತ್ ಮೆಟಲ್ಸ್ ತೊಗೊಂಡ್ರೆ MX2 ಫಾರ್ಮಲ್ಲಿ ಮಾಡುತ್ತೆ. ದೇ ಆರ್ MX ಏನಿದೆಯಲ್ಲ ದೇ ಆರ್ ಗುಡ್ ಕಂಡಕ್ಟರ್ ಇನ್ ಬೋತ್ ಇನ್ aqueous and also in a fused state. They have high melting and boiling point and easy with which the alkali metals form their halides increases while moving from lithium to cesium. Except lithium fluoride, all other halides are soluble. Lithium fluoride is insoluble whereas Ki is soluble. ನಾನು ಮುಂಚೆನೇ ಹೇಳ್ತಾ ಇದ್ದಂಗೆ ಡೌನ್ ದಿ ಗ್ರೂಪ್ ಆಗ್ತಾ ಹೋದಂಗೆ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಸಾಲಿಬಿಲಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ಥರ ಲಿಥಿಯಂ ಕ್ಲೋರೈಡ್ ಇಸ್ ಕೋವಲೆಂಟ್ ಇನ್ ನೇಚರ್ ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ಕೋಬೋದು.
ಆಲ್ಕಲೈನ್ ಅರ್ತ್ ಮೆಟಲ್ಸ್ ಏನು ಮಾಡುತ್ತೆ, ದೇ ಗೋಯಿಂಗ್ ಟು ಫಾರ್ಮ್ ದಿ ಎಲಿವೇಟೆಡ್ ಟೆಂಪರೇಚರ್. ಇದು ರೂಮ್ ಟೆಂಪರೇಚರಲ್ಲೇ ಆಗ್ತಾ ಹೋಗುತ್ತೆ, ಆದರೆ ಇದೇನಾಗುತ್ತೆ ಎಲಿವೇಟೆಡ್ ಟೆಂಪರೇಚರಲ್ಲಿ ನಿಮಗೆ ಆಗ್ತಾ ಹೋಗುತ್ತೆ. ಆಲ್ ದಿ ಗ್ರೂಪ್ 1 ಕ್ಲೋರೈಡ್ಸ್ ಆರ್ ಅಯಾನಿಕ್ ಆ್ಯಂಡ್ ರೆಡಿಲಿ ಸಾಲ್ಯುಬಲ್ ಇನ್ ವಾಟರ್, ನೋ ಹೈಡ್ರಾಲಿಸಿಸ್ ಅಕ್ಕ. ಆದರೆ ಗ್ರೂಪ್ 2 ಕ್ಲೋರೈಡ್ಸ್ಗೆ ತೊಗೊಂಡ್ರೆ ಸಮ್ ಡಿಗ್ರಿ ಆಫ್ ಕೋವಲೆಂಟ್ ಕ್ಯಾರೆಕ್ಟರ್ ಇರುತ್ತೆ. ಸೊ ಫಸ್ಟ್ ಗ್ರೂಪ್ಗೆ ಏನಾಗ್ತಾ ಇತ್ತು ಅಂತಂದರೆ ಆಲ್ ಆಫ್ ದೆಮ್ ಆರ್ ಅಯಾನಿಕ್ ಇನ್ ನೇಚರ್, ದೇ ಆರ್ ಸಾಲ್ಯುಬಲ್ ಇನ್ ವಾಟರ್. ಅದೇ ಗ್ರೂಪ್ 2 ತೊಗೊಂಡ್ರೆ ಅಲ್ಲೇನಾಗುತ್ತೆ ಕಂಪ್ಲೀಟ್ಲಿ ಅಯಾನಿಕ್ ಇರಲ್ಲ, ದೇ ಗೋಯಿಂಗ್ ಟು ಶೋ ಸಮ್ ಕೋವಲೆಂಟ್ ಕ್ಯಾರೆಕ್ಟರ್ನ ತೋರಿಸ್ತಾ ಹೋಗುತ್ತೆ. ಬೆರಿಲಿಯಂ ಕ್ಲೋರೈಡ್ ಇಸ್ ಕೋವಲೆಂಟ್ ಆ್ಯಂಡ್ ಹೈಡ್ರಲೈಸ್ ಟು ಫಾರ್ಮ್ ಬೆರಿಲಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ HCl. ಮೆಗ್ನೀಷಿಯಂ ಕ್ಲೋರೈಡ್ ಏನಿದೆ ಅದು ಇನ್ ಬಿಟ್ವೀನ್, ಇಟ್ ಡಿಸಾಲ್ವ್ಸ್, ಹೈಡ್ರಲೈಸಸ್ ಸ್ಲೈಟ್ಲಿ, ಬಟ್ ಆಲ್ ಅದರ್ ಕ್ಲೋರೈಡ್ಸ್ ಡಿಸಾಲ್ವ್ ವಿತೌಟ್ ಹೈಡ್ರಾಲಿಸಿಸ್. ಸೊ ದಿಸ್ ಇಸ್ ಅ ಕಂಪ್ಯಾರಿಸನ್. ನೆಕ್ಸ್ಟ್ ಅದೇ ಥರ ಕಾರ್ಬನೇಟ್ಸ್ನ ತೊಗೊಂಡ್ರೆ, ಆಲ್ಕಲಿ ಮೆಟಲ್ಸ್ ಇರ್ಬೋದು, ಆಲ್ಕಲೈನ್ ಅರ್ತ್ ಮೆಟಲ್ಸ್ ಕಾರ್ಬನೇಟ್ಸ್ನ ತೊಗೊಂಡ್ರೆ ದೇ ಆರ್ ಸ್ಟೇಬಲ್. ಸ್ಟೆಬಿಲಿಟಿ ಕಂಪೇರ್ ಮಾಡಿದ್ರೆ ಕಾರ್ಬನೇಟ್ ಅಂದರೆ ಏನಿದು ಲಿಥಿಯಂ ಕಾರ್ಬನೇಟ್ ಏನಿದೆ ಅದು ಬಿಟ್ಟರೆ ಮಿಕ್ಕಿದೆಲ್ಲ ಏನಾಗುತ್ತೆ ಅಂದರೆ ದೇ ಆರ್ ಹೈಲಿ ಸ್ಟೇಬಲ್. ಗ್ರೂಪ್ 1 ಅಂದರೆ ಆಲ್ಕಲಿ ಕಾರ್ಬನೇಟ್ಸ್ ಏನಿದೆ, ಗ್ರೂಪ್ 1 ಮೆಟಲ್ ಕಾರ್ಬನೇಟ್ಸ್ ಏನಿದೆ ದೇ ಆರ್ ಹೈಲಿ ಸ್ಟೇಬಲ್ ಎಕ್ಸೆಪ್ಟ್ ಲಿಥಿಯಂ ಕಾರ್ಬನೇಟ್. ಲಿಥಿಯಂ ಕಾರ್ಬನೇಟ್ ಮಾತ್ರ ಲಿಥಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ, ಆದರೆ ಸೋಡಿಯಂ ಕಾರ್ಬನೇಟ್ ಇರ್ಬೋದು, ಪೊಟ್ಯಾಷಿಯಂ ಕಾರ್ಬನೇಟ್ ಇರ್ಬೋದು, ಅವೆಲ್ಲನೂ ಸ್ಟೇಬಲ್ ಆಗಿರುತ್ತೆ. ಅಗೇನ್ ಥರ್ಮಲ್ ಸ್ಟೆಬಿಲಿಟಿ ಇನ್ಕ್ರೀಸಸ್ ವೆನ್ ಯು ಡಿಸೆಂಡಿಂಗ್ ಥ್ರೂ ದಿ ಗ್ರೂಪ್. Lithium often follow the pattern of the group 2 rather than the group 1 because we've already diagonal relationship with respect to lithium and ಮೆಗ್ನೀಷಿಯಮ್ ನಾನು ಆಲ್ರೆಡಿ ಹೇಳಿದ್ದೀನಿ. ಅದನ್ನು ನೀವು ಅಗೇನ್ ನಾನು ಹೇಳ್ದಂಗೆ ಪ್ಲೇ ಲಿಸ್ಟ್ಗೆ ಹೋಗಿ ಪಿರಿಯಾಡಿಕ್ ಟೇಬಲಲ್ಲಿ ನೀವು ಹೋದರೆ ಟೂ ಗ್ರೂಪ್ಸ್ ಡಯಾಗ್ನಲ್ ರಿಲೇಷನ್ಶಿಪ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡಿಕೊಂಡೆ ಇನ್ಫಾರ್ಮೇಷನ್ ಸಿಗುತ್ತೆ. ಗ್ರೂಪ್ 1 ಕಾರ್ಬನೇಟ್ ಏನಿದೆಯಲ್ಲ ಅದು M2CO3 ಫಾರ್ಮಲ್ಲಿ ಇರುತ್ತೆ. ಸೊ ಏನಾಗುತ್ತೆ, ದೇ ಇಮಿಡಿಯೇಟ್ಲಿ ಡಿಸಾಲ್ವ್ ಇನ್ ವಾಟರ್. ಹೈಡ್ರಾಕ್ಸೈಡ್ನ ತೊಗೊಂಡು ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಹಾಕಿದಾಗ ನಿಮಗೆ ಕರೆಸ್ಪಾಂಡಿಂಗ್ ಕಾರ್ಬನೇಟ್ಸು ಬರ್ತಾ ಹೋಗುತ್ತೆ. ದೀಸ್ ಕಾರ್ಬನೇಟ್ಸ್ ಏನಾಗಿರುತ್ತೆ, ದೇರ್ ವೈಟ್ ಕಲರ್ ಇರುತ್ತೆ, ಸಾಲ್ಯುಬಲ್ ಇನ್ ವಾಟರ್ ಆಗಿರುತ್ತೆ ಆ್ಯಂಡ್ ಥರ್ಮಲಿ ಸ್ಟೇಬಲ್ ಆಗಿರುತ್ತೆ ಎಕ್ಸೆಪ್ಟ್ ಲಿಥಿಯಂ ಬಿಟ್ಟು ಮಿಕ್ಕಿದೆಲ್ಲನೂ ಸ್ಟೇಬಲ್ ಆಗುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಆ ಗ್ರೂಪಲ್ಲಿರುವಂಥ ಫಸ್ಟ್ ಎಲಿಮೆಂಟು ಆಲ್ವೇಸ್ ಡಯಾಗ್ನಲಿ ಆಪೋಸಿಟ್ ಆಗಿರುವಂಥದ್ದು ನೆಕ್ಸ್ಟ್ ಗ್ರೂಪಲ್ಲಿರುವಂಥ ಸೆಕೆಂಡ್ ಎಲಿಮೆಂಟ್ ಜೊತೆಗೆ ಬಿಹೇವ್ ಮಾಡ್ತಾ ಹೋಗುತ್ತೆ. ಯಾವಾಗ ಫಸ್ಟ್ ಎಲಿಮೆಂಟ್ ಇನ್ ದಟ್ ಪರ್ಟಿಕ್ಯುಲರ್ ಗ್ರೂಪ್ ಬಿಕಾಸ್ ಆಫ್ ದರ್ ಸ್ಮಾಲರ್ ಸೈಜ್ ಇಟ್ ಗೋಯಿಂಗ್ ಟು ಬಿಹೇವ್ ಇಂಡಿಫ್ರೆಂಟ್ಲಿ ಫ್ರಮ್ ದಿ ಅದರ್ ಎಲಿಮೆಂಟ್ಸ್. ಗ್ರೂಪ್ 2 ಕಾರ್ಬನೇಟ್ಸ್ ತೊಗೊಂಡ್ರೆ MCO3 ತೊಗೊಂಡ್ರೆ ಫಾರ್ಮ್ಡ್ ಬಬ್ಲಿಂಗ್ ಕಾರ್ಬನ್ ಡೈಆಕ್ಸೈಡ್ ಇಂಟು ಹೈಡ್ರಾಕ್ಸೈಡ್ ಸೊಲ್ಯೂಷನ್. ಸೊ ಅವಾಗ ಏನಾಗುತ್ತೆ, MCO3 ಬರುತ್ತೆ. ದೀಸ್ ಕಾರ್ಬನೇಟ್ಸ್ ಆರ್ ಆಲ್ಸೋ ವೈಟ್ ಕಲರ್ ಇರುತ್ತೆ, ಕ್ವೈಟ್ ಸಾಲ್ಯುಬಲ್. ಬಟ್ ಅಲ್ಲೇನಾಗುತ್ತೆ, ಈ ಕಾರ್ಬನೇಟ್ಸ್ ಏನಾಗಿರ್ತವೆ, ದೇ ಆರ್ ಸಾಲ್ಯುಬಲ್, ಥರ್ಮಲಿ ಸ್ಟೇಬಲ್ ಆಗಿರ್ತವೆ. ಆದರೆ ಸೆಕೆಂಡ್ ಗ್ರೂಪ್ ಕಾರ್ಬನೇಟ್ಸ್ ಏನಿದೆಯಲ್ಲ ದೇ ಆರ್ ನಾಟ್ ಸ್ಟೇಬಲ್. ಗ್ರೂಪ್ 1 ಕಾರ್ಬನೇಟ್ಸ್, ಲಿಥಿಯಂ ಕಾರ್ಬನೇಟ್ಸ್ ಇಮಿಡಿಯೇಟ್ಲಿ ಡಿಕಂಪೋಸ್ ಆಗಿ ನಿಮ್ಗೆ ಏನಾಗುತ್ತೆ, ಕರೆಸ್ಪಾಂಡಿಂಗ್ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಗ್ರೂಪ್ 2 ತೊಗೊಂಡ್ರೆ ದೇ ಆಲ್ಸೋ ಆಕ್ಸೈಡು ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಕೊಡ್ತಾ ಹೋಗುತ್ತೆ. ಹೇಗಾಗುತ್ತೆ ಅಂದರೆ ಡೌನ್ ದಿ ಗ್ರೂಪ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ಅ ರಿಯಾಕ್ಷನ್ ವಿಚ್ ಕನ್ವರ್ಟ್ಸ್ ದಿ ಕ್ಯಾಲ್ಸಿಯಂ ಕಾರ್ಬನೇಟ್ ಇಂಟು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ in a lime clean about 900 degrees centigrade. Beryllium carbonate is unstable at room temperature. Magnesium carbonate decomposes at about 400 degrees. Strontium at 1280 degree. Barium calcium ಅದೇನಾಗುತ್ತೆ ಈ ಥರ ಆಗುತ್ತೆ. ಸೊ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಎಲ್ಲ ಏನಾಗುತ್ತೆ, ಸ್ಟೇಬಲ್ ಆಗಿರುತ್ತೆ, ಡಿಕಂಪೋಸ್ ಆಗಲ್ಲ ಎಕ್ಸೆಪ್ಟ್ ಲಿಥಿಯಂ. ಸೆಕೆಂಡ್ ಗ್ರೂಪಲ್ಲಿ ಎಲ್ಲನೂ ಡಿಕಂಪೋಸ್ ಆಗುತ್ತೆ ಅಟ್ ಡಿಫ್ರೆಂಟ್ ಟೆಂಪರೇಚರ್. ಅದು ನಿಮಗೆ ತಿಳ್ಕೊಬೇಕಾಗುತ್ತೆ. ಗ್ರೂಪ್ 1 ಕಾರ್ಬನೇಟ್ಸ್ ಏನಾಗುತ್ತೆ, ದೇ ಆರ್ ಹೈಲಿ ಬೇಸಿಕ್ ಇನ್ ನೇಚರ್. ಎಲ್ಲ ಕಾಂಪೌಂಡ್ಸ್ ಎಲ್ಲ ಆಕ್ಸೈಡ್ಸ್ ಆಗ್ಬೋದು, ಹೈಡ್ರಾಕ್ಸೈಡ್ಸ್ ಆಗಿರ್ಬೋದು, ಅಥವಾ ಹ್ಯಾಲೈಡ್ಸ್ ಆಗಿರ್ಬೋದು, ಆಲ್ ಆಫ್ ದೆಮ್ ಆರ್ ಬೇಸಸ್ ಇನ್ ನೇಚರ್. ಬೇಸ್ ಆಗಿರೋದಕ್ಕೋಸ್ಕರ ಇಮಿಡಿಯೇಟ್ಲಿ ದೇ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಆಸಿಡ್. HCl ಜೊತೆಗೆ ರಿಯಾಕ್ಟ್ ಆಗುತ್ತೆ, ನೈಟ್ರಿಕ್ ಆಸಿಡ್ ಜೊತೆಗೆ ರಿಯಾಕ್ಟ್ ಆಗುತ್ತೆ, ಸಲ್ಫ್ಯೂರಿಕ್ ಆಸಿಡ್ ಜೊತೆಗೆ ಆಗುತ್ತೆ, ಜೊತೆಗೆ ಆರ್ಗ್ಯಾನಿಕ್ ಆಸಿಡ್ ಜೊತೆಗೆ ಒಂದು ರಿಯಾಕ್ಟ್ ಆಗಿ ಕರೆಸ್ಪಾಂಡಿಂಗ್ ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅದು ಕೊಡ್ತಾ ಹೋಗುತ್ತೆ. ಕರೆಸ್ಪಾಂಡಿಂಗ್ ಹ್ಯಾಲೈಡ್ಸು, ಸಲ್ಫೈಡ್ಸು, ನೈಟ್ರೇಟ್ಸು ಕೊಡ್ತಾ ಹೋಗುತ್ತೆ. ಅಗೇನ್ ಸೆಕೆಂಡ್ ಗ್ರೂಪೂ ಅದೇ ಥರನೇ ಆಗುತ್ತೆ. ದೇ ಆರ್ ಆಲ್ಸೋ ಹೈಲಿ ಸಾಲ್ಯುಬಲ್ ಇನ್ ವಾಟರ್ ಆ್ಯಂಡ್ ದೇ ಆರ್ ಹೈಲಿ ಬೇಸಿಕ್ ಇನ್ ನೇಚರ್ ಆ್ಯಂಡ್ ದೇ ಗೋಯಿಂಗ್ ಟು ರಿಯಾಕ್ಟ್ ವಿತ್ ವಾಟರ್ ಟು ಫಾರ್ಮ್ ಸಾಲ್ಟ್ ಫಾರ್ಮೇಷನ್ ಮಾಡ್ತಾ ಹೋಗುತ್ತೆ. ಹೈಡ್ರೇಟೆಡ್ ಸೋಡಿಯಂ ಕಾರ್ಬನೇಟ್ Na2CO3 H2O ಅಂತ ಏನು ಹೇಳ್ತೀವಿ, ಅದಕ್ಕೆ ವಾಷಿಂಗ್ ಸೋಡಾ ಅಂತ ಹೇಳ್ತೀವಿ. ಯೂಶಲಿ ಅದನ್ನ ಏನು ಮಾಡ್ತೀವಿ ನಾವು, ಡಿಟರ್ಜೆಂಟ್ ಪೌಡ್ರಲ್ಲಿ ಮಾಡ್ಕೊಳ್ತೀವಿ, ಯೂಸ್ ಮಾಡ್ತೀವಿ. ದಿಸ್ ಇಸ್ ಅ ಮೋಸ್ಟ್ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ ಅಂತಂದರೆ ಪ್ರೊಡಕ್ಷನ್ ಆಗುವಂಥದ್ದು ವರ್ಲ್ಡಲ್ಲಿ ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಆಗುವಂಥ ಕೆಮಿಕಲ್ ಯಾವುದು ಅಂದರೆ ವಾಷಿಂಗ್ ಸೋಡಾ, ವಿಚ್ ಬಿಲಾಂಗ್ಸ್ ಟು ದಿ S ಬ್ಲಾಕ್ ಎಲಿಮೆಂಟ್.